ಮೇನ್ ಕ್ವಶನ್ ನಂಬರ್ 4. ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಕೊಟ್ಟು 9 × 3 27 = 27 ಅಂತ ಕೊಡ್ತಾರೆ. 9 ಪ್ರಶ್ನೆಗಳು, ಒಂದು ಪ್ರಶ್ನೆ 3 ಅಂಕ. ಅಂದ್ರ 9 ಪ್ರಶ್ನೆಗಳಿಗೆ 1 ಅಂಕಕ್ಕೆ 3 ಅಂತಂದ್ರ ಟೋಟಲ್ ಎಷ್ಟಾಗುತ್ತೆ? ಇಲ್ಲಿ 27 ಅಂಕಗಳ ಆಗ್ತಾವ. ಇಲ್ಲಿ ಇದರಲ್ಲಿ ಏನಾಗ್ತಾವಂದ್ರ 1 ಅಥವಾ 2 ಸ್ವಲ್ಪ ಕಠಿಣತೆಯಿಂದ ಕೂಡಿರ್ತಕ್ಕಂತ ಪ್ರಶ್ನೆಗಳಿರ್ತಾವ. 9 ಪ್ರಶ್ನೆಗಳಲ್ಲಿ 9 ಬಿರಿ ಇರಲ್ಲ. ಅದರಲ್ಲಿ 1 ಅಥವಾ 2 ಸ್ವಲ್ಪ ಕಠಿಣತೆಯಿಂದ ಕೂಡಿರತಕ್ಕಂತಹ ಪ್ರಶ್ನೆಗಳು ಇದರಲ್ಲಿ ಇರುತ್ತೆ. ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಏನಿರ್ತಾವ ಅಲ್ಲಿ ಸುಲಭ ಪ್ರಶ್ನೆಗಳೇ ಇರ್ತಾವ, ಸರಳ ಇರ್ತಾವ. ಇದರಲ್ಲಿ 25ನೇದು ಏನಂತ ಕೊಟ್ರಂದ್ರ ಈ ದತ್ತಾಂಶಗಳಿಗೆ ಬಹುಲಕ ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ. ಇದ್ರಲ್ಲಿ 1 ಅಥವಾ ಪ್ರಶ್ನೆ ಇರುತ್ತೆ, ಇನ್ನೊಂದು ಕೊಟ್ಟಿರ್ತಾನೆ ಅಲ್ಲಿ ಸರಾಸರಿಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿರ್ತಾನೆ. ನೀವು ಆ ಎರಡರಲ್ಲಿ 25ರಲ್ಲಿ ಇದು ಒಂದು, ಇನ್ನೊಂದು ಬರುತ್ತೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡು ಹಿಡಿಯಿರಿ ಅಂತ ಮತ್ತೊಂದು ಕೊಟ್ಟಿರ್ತಾನೆ. ಅದುವರೆ ಬಿಡಿಸಬಹುದು ಅಥವಾ ಇದುವರೆ ಬಿಡಿಸಬಹುದು. ಬಹುಲಕರೆ ಕಂಡು ಹಿಡಿಯೋದು ಮಾಡಬಹುದು, ಇಲ್ಲಾಂದ್ರ ಸರಾಸರಿ ಕಂಡು ಹಿಡಿಯೋದರೆ ಬಿಡಿಸಬಹುದು. ಇವೆರಡರಲ್ಲಿ ಒಂದು ಕೇಳಿರ್ತಾರ ಅವರು. ನೀವು ಎರಡೂ ಬಿಡಿಸೋದಲ್ಲ, ಅದರಲ್ಲಿ ಒಂದು ಯಾವ್ದು ಬಿಡಿಸ್ಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಸರಾಸರಿ ಬರ್ತಿತ್ತು ನಿಮಗೆ ಬಿಡಿಸ್ಲಿಕ್ಕಂದ್ರ ಅದು ಬಿಡಿಸ್ರಿ, ಇಲ್ಲ ಬಹುಲಕನೆ ಕಂಡಿಡ್ಲಿಕ್ಕೆ ಬರ್ತಿತ್ತು ಅಂದ್ರ ಬಹುಲಕ ಕಂಡಿಡಿಯೋದು ಬಿಡಿಸ್ರಿ. ಒಟ್ಟಿನಲ್ಲಿ ನಿಮಗ ಎರಡರಲ್ಲಿ ಒಂದೇನಾಗ್ಬೇಕು? ಬಿಡಿಸ್ಬೇಕು. ನೀವು ಅದುವರೆ ಬಿಡಿಸ್ರಿ ಅಥವಾ ಇದುವರೆ ಬಿಡಿಸ್ರಿ, ಆದ್ರೆ ಪರಿಪೂರ್ಣವಾಗಿ ಯಾವ್ದು ಬಿಡಿಸ್ಲಿಕ್ಕೆ ಬರುತ್ತಲ್ಲ ಅದನ್ನ ಮಾತ್ರ ಇಲ್ಲಿ ಬಿಡಿಸ್ಬೇಕು. ನೋಡ್ಕೋಬೇಕು ಎರಡೂ ಪ್ರಶ್ನೆಗಳು. ಇನ್ನು ಇದು ಪರಿಪೂರ್ಣ ಆಗಿ ನನಗೆ ಬಿಡಿಸ್ಲಿಕ್ಕೆ ಬರುತ್ತೋ ಅಥವಾ ಈ ಕೆಳಗಿಂದ ಬಿಡಿಸ್ಲಿಕ್ಕೆ ಬರ್ತದೋ ನೋಡ್ಕೋಬೇಕು. ನೋಡ್ಕೊಂಡು ಅದರಲ್ಲಿ ಅತ್ಯಂತ ಪರಿಪೂರ್ಣವಾಗಿ ಯಾವ್ದು ಬಿಡಿಸ್ಲಿಕ್ಕೆ ಬರುತ್ತೆ ನೋಡು, ಅದನ್ನ ನಾವೇನ್ ಮಾಡ್ಬೇಕು? ಬಿಡಿಸ್ಬೇಕು. ಇದನ್ನ ಹೆಂಗ್ ಸೊಲ್ಯೂಷನ್ ಮಾಡ್ತೀವಿ ಅಂತಂದ್ರ ಇದು CI ಅಂತ ಬರ್ಕೊಂಡು ಇಲ್ಲಿ ಏನ್ ಮಾಡ್ಬೇಕು ಅಂದ್ರ ಕೊಟ್ಟಿರ್ತಕ್ಕಂತ ಏನು ದತ್ತಾಂಶಗಳದಾವಲ್ಲ, ಡಾಟಾಸ್ ಅದಾವಲ್ಲ, ಅವುಗಳನ್ನ ಬರ್ಕೋಬೇಕು. 1 3 3 5 ಆನಂತರ 5 7 7 9 9 11 ಇಷ್ಟು ಎಲ್ಲ ಡಾಟಾಗಳನ್ನ ಬರ್ಕೊಂಡೆವು. ಅವ್ರು ಕೊಟ್ಟಿದ್ದು ಕ್ಲಾಸ್ ಇಂಟರ್ವಲ್ಸ್ ಅಂತ ಕರಿತೀವಿ. ಇದಕ್ಕೆ CI ಅಂದ್ರ ಕ್ಲಾಸ್ ಇಂಟರ್ವಲ್ಸ್. ಫ್ರೀಕ್ವೆನ್ಸಿ 6 ಆನಂತರ 9 15 9 ಅನಂತರ 1 ಇಷ್ಟು ಬರ್ಕೊಂಡು ನಿಮಗೇನ್ ಕೇಳ್ತಾರ ಅವರು ಅಂತಂದ್ರ ಇಲ್ಲಿ ಬಹುಲಕ ಅಂತ ಕೇಳಕತ್ತಾರ ಅವ್ರು. ಬಹುಲಕ ಕಂಡುಹಿಡಿಬೇಕು ಅಂತಂದ್ರ ಕೊಟ್ಟಿರ್ತಕ್ಕಂತ ಆವೃತ್ತಿ ಏನದಲ್ಲ ಫ್ರೀಕ್ವೆನ್ಸಿ ಇರ್ತಾರ ನೋಡು, ಅದ್ರಾಗ ದೊಡ್ಡದು ಅಂದ್ರ ಅತಿ ಹೆಚ್ಚಿನ ಫ್ರೀಕ್ವೆನ್ಸಿ ಯಾವದದ ಅದ ಆರಿಸ್ಕೋಬೇಕು. ಯಾವದ್ರಲ್ಲಿ 15 ಅಂತ ಗುರುತಿಸ್ಕೊಂಡ್ರಿ ಅಂದ್ರ ಇಷ್ಟೆಲ್ಲ ನೋಡ್ಬೇಕು. ಇದೆಲ್ಲ ಇದು 15ರಲ್ಲಿ ಬರುವಂತದ್ದು. ಹೌದು, ಹಾಗಾದ್ರ ಇಲ್ಲಿ ಬರೀ ಅತ್ಯಂತ ಹೆಚ್ಚಿನ ಆವೃತ್ತಿ, ಅತ್ಯಂತ ಹೆಚ್ಚಿನ ಆವೃತ್ತಿ ಎಷ್ಟು ಅಂದ್ರ 15 ಅಂತ ಇಷ್ಟು ಬರ್ಕೊಂಡು ಇಟ್ಕೋಬೇಕು. ಈ ರೀತಿಯಾಗಿ ಗುರುತಿಸ್ಕೊಂಡ್ರಿ. ಇಷ್ಟು ಗುರುತಿಸ್ಕೊಂಡಾಗ ಇದಕ್ಕ ಇದು ಆನಂತರ ಇದು 3 ಪಾಯಿಂಟ್ ತಗೋಬೇಕು. ಈಗ ಇದಕ್ಕ F0 ಯಾವ್ದು 15 ಅಂತ ಗುರುತಿಸಿರಲ್ಲ ನೀವು, 15 ಅಂತ ಹೇಳಿರಲಿಲ್ಲ ಹೆಚ್ಚಿನ ಆವೃತ್ತಿ, ಅದರ ಮ್ಯಾಗಿನ ನಂಬರ F0. 15 ಇದ್ದಿದ್ದು F1, ಇದ್ರ ತೆಳಗಿಂದು F2. ಸೀರಿಯಲ್ ಬರ್ತಾವ ನೋಡ್ರಿ, F0 F1 F2 ಕಂಟಿನ್ಯೂ ಬರುತ್ತಿಲ್ಲ. ಈ ರೀತಿಯಾಗಿ ಗುರುತಿಸ್ಕೊಂಡು ಬಹುಲಕ ಅಂತ ಬರೀಬೇಕು. ಬಹುಲಕ ಅಂತ ಬರೋದು ಸೂತ್ರ ಎಲ್ಲ ಅಂತ ಬರುತ್ತೆ, ಪ್ಲಸ್ ಹಾಕ್ಬೇಕು. ಬ್ರಾಕೆಟ್ ನಲ್ಲಿ F1 ಮೈನಸ್ F0 ಅಂತ ಮ್ಯಾಗ ಅಪಾನ್ ಅಂತ ಬರೀಬೇಕು. ಇಲ್ಲಿ 2F1 ಅಂತ ಬರುತ್ತೆ, ಮೈನಸ್ F0 ಅಂತ ಬರುತ್ತೆ, ಮೈನಸ್ F2 ಅಂತ ಬರುತ್ತೆ.
ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಇಂಟು ಹಾಕಿ ಎಚ್ ಅಂತ ಬರೀಬೇಕು. ಇದು ಬಹುಲಕ ಕಂಡಿಡಿಯೋ ಸೂತ್ರ. ಬಹುಲಕ ಕಂಡಿಡಿಯೋದು ಏನ್ ಬರುತ್ತೆ? ಎಲ್ ಪ್ಲಸ್ ಬ್ರಾಕೆಟ್ F1 ಮೈನಸ್ F0 ಅಪಾನ 2F1 ಮೈನಸ್ F0 ಮೈನಸ್ F2 ಇಂಟು ಎಚ್ ಅಂತ. ಇಷ್ಟು ಗುರುತಿಸ್ಕೊಂಡಾಗ ಇದರಲ್ಲಿ ಬೆಲೆಗಳನ್ನ ತುಂಬಬೇಕು. ನೀವು ಬೆಲೆಗಳು ಎಷ್ಟು ಬರುತ್ತೆ? ಇವಾಗ ಎಲ್ ಬರ್ಕೊಳ್ಳೋದು. ಎಲ್ ಅಂದ್ರ ಕೆಳಮಿತಿ, ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಕೆಳಮಿತಿ ಎಷ್ಟು? 15 ತಗೊಂತೀರಲ್ಲ, ಹಿಂಗ್ ಚೌಕ್ ಹಾಕಿರ್ತೀರಿ ನೀವು. ಹಾಕದ ಬಳಿಕ ಕೆಳಮಿತಿ ಎಷ್ಟಿರುತ್ತೆ ಅಷ್ಟು ಬರೆಯೋದು 5 ಅಂತ. ಆ ನಂತರ ಇಲ್ಲೆಲ್ಲ ಬೆಲೆಗಳು ಸೀರಿಯಲ್ ಹೇಳ್ತಾವು. F0 9, F0 ಅಂದ್ರ 9, F1 ಅಂದ್ರ 15, F1 15, F2 9, F2 ಅಂತ ಬರೋದು 9 ಅಂತ ಬರೀಬೇಕು. ಇಷ್ಟಾದ ಬಳಿಕ ಇನ್ನೂ ಒಂದು ಉಳಿತಿಲ್ಲ, ಎಚ್ ಅಂತ ಉಳಿತು. ಇವಾಗ 1 ರಿಂದ 3ಕ್ಕ ಎಷ್ಟು ಅಂತರದಲ್ಲಿ? 2 ಅಂತರದ. ಎಚ್ ಅಂದ್ರ ಕ್ಲಾಸ್ ಸೈಜ್ ಅಂತ ಕರಿತೀವಿ ಇದಕ್ಕ, ಅಂದ್ರ ವರ್ಗಾಂತರ. ಎಚ್ ಇಕ್ವಲ್ ಟು ಎಷ್ಟು ಬತ್ತು? 2 ಬತ್ತು. ಇವೆಲ್ಲ ಬೆಲೆಗಳು ಬರೆದ್ರಿ ನೋಡಿ. ಎಲ್ ಅಂದ್ರ 5 ತುಂಬೋದು, F0 ಅಂದ್ರ 9 ತುಂಬೋದು, F1 ಅಂದ್ರ 15 ತುಂಬೋದು, F2 ಅಂದ್ರ 9 ಬರೆಯೋದು, ಎಚ್ ಅಂದ್ರ 2 ಬರೆಯೋದು. ಇವು ಇದ್ರಾಗ ತುಂಬದ. ಈಗ ಹಾಗಾದ್ರ ಬಹುಲಕ ಈಕ್ವಲ್ ಟು ಎಲ್ ಅಂದ್ರ 5 ಅದಿಕಂತ ಹಾಕೋದು. ಬ್ರಾಕೆಟ್ F1 ಅಂತದ 15, ಇದ್ರಾಗ ಸರಿಯಾಗಿ ನೋಡ್ಕೋಬೇಕ. F1 15, F0 ಅಂತದ 9. ಆ ನಂತರ ಮುಂದೆ 2 ಅದ, F1 ಅದ 15. ಆ ನಂತರ F0 ಅದ 9, F2 ಅದ ಇಲ್ಲಿ ಸೂತ್ರದಾಗ. F2 ಅಂದ್ರ 9. ಇದು ಹಾಗೆ ಗೆರಿ ಹಾಕೋಬೇಕು. ಇಂಟು ಅಂತ ಹಾಕಿ ಎಚ್ ಅದ, ಎಚ್ಚದ ಬೆಲೆ 2. ಇಷ್ಟು ಬೆಲೆಗಳ ತುಂಬಿಕೊಂಡೆವು ನಾವು. ಈಕ್ವಲ್ ಟು 5ಕ್ಕ 5 ಅಂದ್ರ ಬಹುಲಕ ಅಂತ ಬರುತ್ತೆ. 5ಕ್ಕ 5 ಇಲ್ಲಿ 15ರಾಗ 9 ಕಳಿಬೇಕು. ಎಷ್ಟು ಬರ್ತದ? 6 ಅಂತ. 15ರಾಗ 9 ಹೋದ್ರ 6 ಅಪಾನ 2 15 30. ಇವೆರಡು ಕೂಡಿಸ್ಬೇಕು. ಇವು 9 9 ಕೂಡಿಸಿದ್ರ 18 ಆಗತ್ತೆ. 18 ಆಯ್ತು ಅಂದ್ರ ಮತ್ತೆ ಈ ರೀತಿ ಬ್ರಾಕೆಟ್ ಕಂಪ್ಲೀಟ್ ಮಾಡಿ 2 ಅಂತ ಬರೀಬೇಕು ಇಲ್ಲಿ. ಆ ನಂತರ ಬಹುಲಕ ಈಕ್ವಲ್ ಟು 5 ಪ್ಲಸ್ 6 ಅಪಾನ 30ರಾಗ 18 ಕಳಿಬೇಕು. 10ರಾಗ 8 ಹೋದ್ರ 2, 3ರಾಗ 2 ಕಳೆದ್ರ 1. ಆ ನಂತರ ಇಂಟು ಇದೊಂದು 2. ಎಷ್ಟು ಮುಗಿದ ನಂತರ ಮುಂದ ಇಲ್ಲಿ 2 1ಲೆ 2 6ಲೆ ಈ 6ಕ್ಕ ಹೋಯ್ತಲ್ಲ. ಎಷ್ಟು ಉಳಿತಲ್ಲಿ? 1 ಉಳಿತು. ಹಾಗಾದ್ರ ಬಹುಲಕ ಈಕ್ವಲ್ ಟು ಎಷ್ಟು ಬರುತ್ತೆ ಅಂದ್ರ ಇದೊಂದು 5. ಆ ನಂತರ ಅಧಿಕ ಈಚೆ ಕಡೆ ಎಷ್ಟು ಉಳಿತಿಲ್ಲಿ? 1 ಉಳಿತು. ಬಹುಲಕ ಎಷ್ಟು ಬರುತ್ತೆ ಅಂದ್ರ 5 1 6 ಅಂತ. ಬಹುಲಕ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಿಗೆ 6 ಅಂತ ಬರುತ್ತೆ. ಬರ್ಕೊಡ್ರಿ. ಅದು ಇದೇ ತಾನೇ ಬಹುಲಕ ಕಂಡುಹಿಡಿಯೋದು ಬಿಡಿಸಿವಿ. ಈಗ ಕೆಳಗಿನ ದತ್ತಾಂಶಗಳಂದ್ರ ಇವೆ, ಅಥವಾ ಕೊಟ್ಟಿರುವ ದತ್ತಾಂಶಗಳಿಗೆ ನೇರ ವಿಧಾನದಲ್ಲಿ ಅಂತ ಕೇಳ್ತಾನೆ. ಇಲ್ಲಿ ನೇರ ವಿಧಾನ ಅಂತ ಬರುತ್ತೆ, ಹಂತ ವಿಚಲನ ವಿಧಾನ ಅಂತ ಬರುತ್ತೆ. ಯಾವಾಗ ಕೇಳಿರ್ತಾನ ಅದರಲ್ಲಿ ನೋಡ್ಕೊಂಡು ಬಿಡಿಸ್ಬೇಕು. ಈಗ ನೇರ ವಿಧಾನ ಅಂತ ಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ ಇದಕ್ಕೆ. ಇದರಿಂದ ಸರಾಸರಿ ಕಂಡು ಹಿಡಿಯಿರಿ. ಸರಾಸರಿ ಅಂದ್ರ ಮೀನ್ ಅಂತ ಕರಿತೀವಿ ಇದಕ್ಕೆ. ಸರಾಸರಿ ಅಂದ್ರ ಮೀನ್. ಸರಾಸರಿ ಕಂಡು ಹಿಡಿಯಿರಿ ಅಂತ ಹೇಳಿದ್ದು 3 ಅಂಕದ ಪ್ರಶ್ನೆ. ನಿಮಗ ಇದು ಬಿಡಿಸ್ಲಿಕ್ಕೆ ಬರ್ತಿತ್ತಂದ್ರ ಇದು ಬಿಡಿಸಬಹುದು. ಪೇಪರ್ದಲ್ಲಿ
ಇಲ್ಲ ಬಹುಲಕನೆ ಬರ್ತಿತ್ತು ಅಂದ್ರ ಅದು ಬಿಡಿಸ್ಬಹುದು. ನಿಮ್ಗೆ ಎರಡರಲ್ಲಿ ಯಾವ್ದು ಸರಳ ಅನಿಸ್ತದ ಅದು ಬಿಡಿಸ್ರಿ. ಈಗ ಸರಾಸರಿ ಬಿಡಿಸುವುದು ಹೆಂಗ ಅಂತಂದ್ರ ಇದೇನಿರುತ್ತಲ್ಲ ಈ ರೀತಿಯಾಗಿ ಮೊದಲು ಇದನ್ನ ನೋಟ ಮಾಡ್ಕೋಬೇಕು, ಬರ್ಕೋಬೇಕು. ಇದನ್ನ ಏನೇನಂತದ ನೋಡ್ಕೊಳ್ಳೋಣ. ಇಲ್ಲಿ ಇದು ಮೊದಲಿನ ಕಾಲಂ ಏನಿರುತ್ತಲ್ಲ CI ಅಂತ ಬರೀರಿ. ಕ್ಲಾಸ್ ಇಂಟರ್ವಲ್ಸ್ ಅಂತ ತಗೋರಿ. ಅದೇ ಕನ್ನಡದಲ್ಲಿ ವರ್ಗಾಂತರ ಅಂತ ಆಗತ್ತೆ. ಇಲ್ಲಿ F ಅಂತ ಇರುತ್ತೆ, ಆವೃತ್ತಿ ಅಂತ ಬರೀತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. 1 5 ಇದು 5 9 9 13 13 17 17 21 ಅಂತ 17 21 ಓಸು ಬರ್ದೇವಿಲ್ಲ ನೋಡ್ರಿ. 1 2 3 4 5 1 2 3 4 5 ಬರ್ದೇವಿ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು? ಫ್ರೀಕ್ವೆನ್ಸಿ 4, ಆ ನಂತರ 3, ನಂತರ 5, ಆ ನಂತರ 7, ಆ ನಂತರ 1 ಇಷ್ಟ ಕೊಟ್ರ. ಇದೆಲ್ಲ ಕೂಡಿಸ್ಕೋಬೇಕ. 4 3 7 7 5 12 12 7 19 19 1 20. ಇದು ಸಿಗ್ಮಾ FI ಅಂತ ಬರೋದು 20 ಅಂತ ಬರೆದಿಟ್ಕೋಬೇಕು. ಆ ನಂತರ ಮುಂದ ಮಧ್ಯ ಬಿಂದು ಕಂಡುಹಿಡಿಬೇಕು. ಮಧ್ಯ ಬಿಂದು ಕಂಡುಹಿಡಿಯೋದಕ್ಕ X ಅಂತ ಕರಿತೀವಿ ಅದಕ್ಕೆ, ಅಥವಾ XI ಅಂತ ಗುರುತಿಸ್ತಾರೆ. XI ಅಂದ್ರು ಒಂದೇ. ಮುಂದ ಇದು FI, ಇದು XI. ಇಷ್ಟು ಗುರುತಿಸೋದ ಬಳಕ ಇವೆರಡು ಕೂಡಿಸ್ಕೋಬೇಕು. ಇದು ಪದ ಕೂಡಿಸ್ಕೊಳ್ಳೋದು. 1 5 ಕೂಡಿಸ್ಕೊಂಡ್ರೆ ಎಷ್ಟಾಗತ್ತೆ? 6 ಆಯ್ತು. 6ದ್ದು ಅರ್ಧ, 6ಕ್ಕ 2ರಿಂದ ಭಾಗಿಸ್ರಿ, 3 ಬತ್ತು. ಹೌದಾ? ಇದು ಒಂದು ಮಾಡ್ಕೊಂಡು ಚಂತನ ಒಟ್ಟು ಕೂಡಿಸ್ಕೊತ್ಕೊಂಡ್ರದಲ್ಲ. ಇವು 5 9 ಕೂಡ್ಸೋದು, 2ರಿಂದ ಭಾಗಿಸೋದು, 9 13 ಕೂಡ್ಸೋದು, 2ರಿಂದ ಭಾಗಿಸೋದು, 13 17 ಕೂಡ್ಸೋದು, 2ರಿಂದ ಭಾಗಿಸೋದು, 17 21 ಕೂಡ್ಸೋದು, 2ರಿಂದ ಭಾಗಿಸೋದು ಮಾಡ್ಕೊತ್ಕೊಂಡ್ರದಕ್ಕಿಂತ ಒಂದನ್ನ ಮಾಡಿ ನೋಡಿರ್ತೀರಿ ನೀವು. ಹೌದು? ಕ್ಲಾಸ್ ಇಂಟರ್ವಲ್ಸ್ ಎಲ್ಲ ಸಮಯ ಅದಾವೆಲ್ಲ ನೋಡ್ಕೋಬೇಕು. ಸಮಯ ಇದ್ದು ಅಂದ್ರ 1 5 ಕೂಡಿಸಿರಿ 6 ಆಗ್ಯದ, 6ಕ್ಕ 2ರಿಂದ ಭಾಗಿಸಿರಿ 3 ಬಂದದ. ಇದಕ್ಕಿಂತ ಈ ನಂಬರ್ ಕಿಂತ ಎಷ್ಟು ಹೆಚ್ಚಾಗ್ಯದ? 2. ಈ ನಂಬರ್ ಕಿಂತ 2 ಹೆಚ್ಚು ಮಾಡ್ರಿ, 7 ಬರುತ್ತೆ. ಇದಕ್ಕಿಂತ 2 ಹೆಚ್ಚು 11, ಇದಕ್ಕಿಂತ 2 ಹೆಚ್ಚು 15, ಇದಕ್ಕಿಂತ 2 ಹೆಚ್ಚು 19 ಬತ್ತು. ಇಷ್ಟೇ ಇರುತ್ತೆ. ಇವಾಗ ಬೇಕಾದ್ದು ಒಂದೇ ಕೂಡಿಸಿ ನೋಡ್ರಿ. ಬೇಕಾದ 2 ಕೂಡಿಸಿ 2ರಿಂದ ಭಾಗಿಸಿ ನೋಡ್ರಿ, ಇಷ್ಟೇ ಬರ್ತಾವು. ಆ ನಂತರ ಮುಂದ ಇನ್ನೂ ಒಂದು ಕಾಲಂ ಬರುತ್ತೆ, ಸರಾಸರಿಯಲ್ಲಿ ಕಂಡುಹಿಡಿಯೋದು. ಇನ್ನೂ ಒಂದು ಕಾಲಂ ಬರುತ್ತೆ, ಅದು ಏನು ಅಂದ್ರ ಸಿಗ್ಮಾ FI XI ಅಂತ ಬಂತು. ಅಂದ್ರ FI XI ಅಂತ ಬರೀತೀವಿ. FI XI ಅಂದ್ರೆ ಏನು? FI ಮತ್ತು XI ಎರಡು ಗುಣಿಸ್ರಿ ಅಂತ ಹೇಳ್ತಾನವ. ಇವೆರಡು ಗುಣಿಸ್ಬೇಕು. 4 3 12 ಇದು ಚಂದಾಗೆ ಬರೀರಿ. ಆ ನಂತರ 3 7 21 ಬಿಡಿ ಸ್ಥಾನದಾಗ ಬಿಡಿ ಸ್ಥಾನದ ಬರೀರಿ. 10ರ ಸ್ಥಾನದಾಗ 10ರ ಸ್ಥಾನ ನಂಬರೇ ಬರೀರಿ. 100ರ ಸ್ಥಾನದಾಗ 100ರ ಸ್ಥಾನ ಬರೀರಿ. ಯಾಕಂದ್ರ ಮುಂದ್ ಕೂಡಿಸ್ಬೇಕಾಗತ್ತೆ. 5 11 55, 15 7 105, ಆ ನಂತರ 19 19 ಇಷ್ಟು ಬರ್ಕೋಬೇಕು. ಅಂದ್ರ ಇದನ್ನ ಗುಣಿಸೋದು ಬರೆಯೋದು, 3 7 ಗುಣಿಸೋದು ಬರೆಯೋದು, 5 11 ಗುಣಿಸೋದು ಇದು ಬರೆಯೋದು, 7 15 ಗುಣಾಕಾರ ಮಾಡಿ ಬರೆಯೋದು, 1 19 ಗುಣಾಕಾರ ಮಾಡಿ ಬರೆಯೋದು. ಇಷ್ಟಾದ ಬಳಿಕ ಇವೆಲ್ಲ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಅದಕ್ಕ ಇಲ್ಲಿ ಏನ್ ಬರೀತೀವಿ? ಸಿಗ್ಮಾ FI XI ಅಂತ ಬರೀತೀವಿ. ಇವೆಲ್ಲ ಚಂದಾಗೆ ಕೂಡಿಸ್ಬೇಕು. 9 5 14, 1 5 19, 1 20, 1 2 22, 2 3 8 ಆಗತ್ತೆ, 10 1 11 ಆಯ್ತು, 1 1 2 ಆಯ್ತು. ಸಿಗ್ಮಾ FI XI ಟೋಟಲ್ ಎಷ್ಟು ಬತ್ತು? 212. ಇವಾಗ ಇನ್ನ ಸರಾಸರಿ ಕಂಡು ಹಿಡಿಬೇಕು ನೀವು. ಸರಾಸರಿ ಅಂತ ಬರೋದು
ಸರಾಸರಿ ಅಥವಾ ಅದಕ್ಕೆ ಎಕ್ಸ್ ಬಾರ್ ಅಂತ ಗುರುತಿಸ್ತೀವಿ. ಸರಾಸರಿ ಅನ್ನೋದಕ್ಕೆ ಏನಂತ ಹೇಳ್ತಾರ ಅವರು, ಎಕ್ಸ್ ಬಾರ್. ಇಷ್ಟು ಸೂತ್ರ ಏನ್ ಬರುತ್ತೆ ಇಲ್ಲಿ ಅಂದ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ಅಪಾನ ಸಿಗ್ಮಾ ಎಫ್ ಐ ಅಂತ ಬಂತು. ಇದು ಫಾರ್ಮುಲಾ. ಇದು ಸರಾಸರಿ ಕಂಡುಹಿಡಿಯೋದು. ಅಗಳೆ ಹಿಂದ ಬಹುಲಕ ಕಂಡುಹಿಡಿಯೋ ಸೂತ್ರ ಬಂದಿತ್ತಲ್ಲ, ಆ ರೀತಿಯಾಗಿ ಸರಾಸರಿ ಕಂಡುಹಿಡಿಯೋ ಸೂತ್ರ ಎಷ್ಟು. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ಅದಲ್ಲ, ಇದು 212 ಬಂದಿಲ್ಲ, ಇದು ಇಲ್ಲಿ 212 ಅಂತ ಬರ್ಕೋಬೇಕು. ಸಿಗ್ಮಾ ಎಫ್ ಐ ಅಂತದ ನೋಡ್ರಿ, ಅದು ಇಲ್ಲಿರುತ್ತದ. ಸಿಗ್ಮಾ ಎಫ್ ಐ ಅಂದ್ರ ಒಟ್ಟು ಆವೃತ್ತಿಗಳ ಸಂಖ್ಯೆ ಎಷ್ಟದ ಇಲ್ಲಿ 20. ಇದು 20 ಬರೀಬೇಕು. ಇವಾಗ 2 10 20, 2 1 ಪೂರ್ತಿ 2 ಹೋಯ್ತು, 1 ಉಳಿತು. 2 1 ಸಾಣದು 0 ತಗೋಬೇಕು. 12 ಆಯ್ತು. 2 6 12. 106 ಅಪಾನ 10. ಕೆಳಗ ಛೇದ ತಗೋರಿ, 10ರ ರೂಪದಲ್ಲಿ. ಅದು 10 100 1000 ಹಿಂಗಿತ್ತು ಅಂದ್ರ ದಶಮಾಂಶದಲ್ಲಿ ಬರೆದು ಬಿಡ್ತೀವಿ ನಾವು. ಅಂದ್ರ 106 ಅಂತ ಬರೋದು. ಇಲ್ಲೊಂದು 0 ಅದಲ್ಲ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಹಾಕ್ರಿ. ಅಂದ್ರ ಸರಾಸರಿ ಎಷ್ಟಾಗತ್ತೆ ಅಂತಂದ್ರ 110.6 ಅಂತ. 106ಕ್ಕ 10ರಿಂದ ಭಾಗಿಸರ 10.6 ಬರುತ್ತೆ. ಸರಾಸರಿ 10.6. ಈ ಒಂದು ಪ್ರಶ್ನೆ ಅತ್ಯಂತ ಪ್ರಾಮುಖ್ಯತೆ ಪಡ್ಕೊಂಡಿದ್ದೇವೆ. ಇದು ಪೈಥಾಗೋರಸನ ಥಿಯರಮ್ ಅಂತ ಬರುತ್ತೆ, ಥೇಲ್ಸ್ ಥಿಯರಮ್ ಅಂತ ಬರುತ್ತೆ. 3 ಅದಾವ. 3ರಲ್ಲಿ ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಇದು ಪ್ರತಿ ವರ್ಷನೂ ಕೇಳಿರ್ತಾರೆ. ಇದು ನಿಮ್ಮ ಮೇನ್ ಕ್ವಶನ್ ನಂಬರ್ ಅಂದ್ರ SA1 ಅಂತ ಬರುತ್ತೆ. ಇವಾಗ ನಿಮ್ಗೆ ಫಸ್ಟಿಗೆ ಅವಾಗ ಏನಿತ್ತು ಮೊದಲ ಅಂದ್ರ ವಾರ್ಷಿಕ ಪರೀಕ್ಷೆ ಅಂತ ಸಪ್ಲಿಮೆಂಟರಿ ಪರೀಕ್ಷೆ 2 ನಡೀತಿದ್ದವು ಮೊದಲ. ಹೋದ ವರ್ಷ ಹಿಡ್ಕೊಂಡು ನಿಮಗ್ 3 ಪರೀಕ್ಷೆಗಳು ಬರ್ತಾವ. SA1, SA2, SA3 ಅಂದ್ರ ಇಲ್ಲಿ 1ನೇ ಪರೀಕ್ಷೆ ಅಂತ ನಾಳೆ ನೀವು ಹೊಸದಾಗಿ ಅನ್ಕೊಂಡಿರ್ತೀರಲ್ಲ ಅದು. ಅದ್ರಾಗ ನಪಾಸ್ ಆದವ್ರಿಗೆ ಮುಂದೆ ಮತ್ತೊಂದು ಎಕ್ಸಾಮ್ ನಡೀತ. ಅದ್ರಾಗ ನಪಾಸ್ ಆದವ್ರಿಗೆ ಮತ್ತೊಂದಿರುತ್ತೆ ನೋಡ್ರಿ. 3 ಪರೀಕ್ಷೆಗಳವ. ಇದರಲ್ಲಿ 3 ಪ್ರಶ್ನೆಗಳಲ್ಲಿ ಪರೀಕ್ಷೆಗಳೇನದಾವಲ್ಲ, ಅದ್ರಾಗ ಒಂದ್ ತೌಲಿ ಮತ ಕೇಳಿರ್ತಾನೆ. ಅದು ಡೆಫಿನೆಟ್ ಆಗಿ ಕೇಳಿರ್ತಾನೆ. ಮೊದಲನೇ ನಿಮಗೂ ಕೇಳಬಹುದು, ಅಥವಾ 2ನೇ ಪರೀಕ್ಷೆಗೂ ಕೇಳಬಹುದು, ಅಥವಾ 3ನೇ ಪರೀಕ್ಷೆಗೂ ಕೇಳಬಹುದು. ಎದ್ರಾಗ ಕೇಳತನ ಗೊತ್ತಿಲ್ಲ, ಒಟ್ಟ ಕೇಳಿರ್ತಾರೆ. ಇಷ್ಟೇ ಕೊಟ್ಟಿರ್ತಾರಲ್ಲಿ, ಮತ್ತೇನೋ ಪ್ರಶ್ನೆ ಇರಲ್ಲ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಒಂದು ಜೊತೆ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಅಷ್ಟೇ ಕೊಟ್ಟು ಬಿಟ್ಟಿರ್ತಾರ ಅವ್ರು. ಚಿತ್ರ ಇರಲ್ಲ ಅಲ್ಲಿ. ನೀವು ಅದನ್ನ ಏನ್ ಮಾಡ್ಬೇಕು, ಚಿತ್ರ ತೆಗಿಬೇಕು. ಏನೇನದ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಅಂದ್ರ ಒಂದು ವೃತ್ತ, ಅದರ ಹೊರಗಡೆ ಒಂದು ಬಿಂದು ಅದ. ಆ ಬಿಂದುವಿನಿಂದ ವೃತ್ತಕ್ಕ ಎಳೆದಿದ್ದ ಸ್ಪರ್ಶಕಗಳು ಸಮನಾಗಿರುತ್ತವೆ ಅಂತ ಸಾಧಿಸ್ಬೇಕು. ಹಂಗಾದ್ರ ಇಲ್ಲಿ ಮೊದಲಂದು ಏನ್ ಮಾಡ್ಬೇಕು ಅಂತಂದ್ರ ವೃತ್ತವನ್ನ ತೆಗಿಬೇಕು. ಇಷ್ಟು ವೃತ್ತ ತೆಗೆದು ಇದರ ಕೇಂದ್ರ ಬಿಂದು O ಅಂತ ಗುರುತಿಸೋಣ. ಅದರ ಹೊರಗಡೆ ಅಂತ ಹೇಳ್ತಾನೆ. ಇಲ್ಲೊಂದು ದೂರದಲ್ಲಿ ಒಂದು P ಬಿಂದುವನ್ನ ಗುರುತಿಸೋಣ. ಈ P ಬಿಂದು ಗುರುತಿಸಿದೇವಂದ್ರ P ನಿಂದ ವೃತ್ತಕ್ಕ ಸ್ಪರ್ಶಕಗಳು ಎಳೆದ. ಅಂದ್ರ ವೃತ್ತಕ್ಕೆ ಬಾಹ್ಯ ಬಿಂದು P ಅಲ್ಲ, P ನಿಂದ ಇವೆರಡು ಸ್ಪರ್ಶಕ ಅದು. ಅವು ಎಲ್ಲಿ ಛೇದಿಸ್ತಾವಲ್ಲ ಅಲ್ಲಿ ಒಂದು M ಅಂತ ಗುರುತಿಸೋಣ. ಆ ನಂತರ ಒಂದು N ಅಂತ ಗುರುತಿಸೋಣ. PM ಸ್ಪರ್ಶಕ ಎಲ್ಲಿ ಸ್ಪರ್ಶ ಆಗತ್ತೆ ನೋಡಿ ಅಲ್ಲಿ M. PN ಸ್ಪರ್ಶಕ ನೋಡಿ ಇದು ವೃತ್ತಕ್ಕೆ ಎಲ್ಲಿ ಸ್ಪರ್ಶಕ ಅಂತಲ್ಲ ಅಲ್ಲಿ N ಅಂತ ಗುರುತಿಸಿ. ಇಷ್ಟ ಆದ ಬಳಿಕ ಹಂಗೆ ಏನ್ ಮಾಡ್ಬೇಕು, OM ಸೇರಿಸ್ಬೇಕು. ಹಾಗೇನೆ ON ಸೇರಿಸ್ಬೇಕು. ಅದೇ ರೀತಿಯಾಗಿ OP ಸೇರಿಸಿ ಇಟ್ಕೊಂಡ್ ಬಿಡ್ಬೇಕು. ಇಷ್ಟು ಅಷ್ಟು ಚಿತ್ರ ಬಂದ್ಬಿಡುತ್ತೆ ಅದಕ್ಕೆ. ಇಷ್ಟ ಆದ ಬಳಿಕ ಮುಂದ ಇಲ್ಲಿ ದತ್ತ ಅಂತ ಬರುತ್ತೆ. ದತ್ತ ಕೊಟ್ಟಿರ್ತಕ್ಕಂಥ ಏನ ಪ್ರಮೇಯ ಅದ ನೋಡ್ರಿ. ಆ ಪ್ರಮೇಯದಲ್ಲಿ ನೋಡ್ಕೊಂಡು ದತ್ತ ಬರಿಬೇಕಾಗತ್ತೆ.
ಓ ಕೇಂದ್ರವಿರುವ ವೃತ್ತಕ್ಕೆ, ಓ ಕೇಂದ್ರವಿರುವ ವೃತ್ತಕ್ಕೆ, ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎಂ ಮತ್ತು ಪಿ ಎನ್ ಮತ್ತು ಪಿ ಎನ್ ಗಳು ಸ್ಪರ್ಶಕಗಳು ಅಂತ ಬರೀಬೇಕು. ಸ್ಪರ್ಶಕಗಳು, ಅವು ಸ್ಪರ್ಶಕಗಳ ಅಂತ ಹೇಳಲ್ಲ, ಸ್ಪರ್ಶಕಗಳು ಅಂತ ಬರೋದು. ನೀವಿಲ್ಲೇ ಏನು ಮಾಡಬಹುದು, ಓ ಎಂ ಓ ಎನ್ ಓ ಪಿ ಸೇರಿಸಿ ಅಂತನೂ ಬರೀಬಹುದು, ಇಲ್ಲ ರಚನೆ ಅಂತ ತಗೊಂಡು ಅಲ್ಲಿನೂ ಬರೀಬಹುದು. ಇಷ್ಟು ಆದ ಬಳಿಕ ಸಾಧನೀಯ ಅಂತ ಬರುತ್ತೆ ನಿಮಗೆ. ಪ್ರೂವ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಇದು ಗಿವನ್ ಅಂತ ಕರಿತೀವಿ. ಇದು ಪ್ರೂವ್ ಅಂತ ಅವ್ರು ಹೇಳ್ತಾರ, ನೀವು ಸಾಧನೀಯ ಅಂತ ಬರೀತೀರಿ ಅಷ್ಟೇ. ಏನಂತ ಸಾಧಿಸ್ಬೇಕು, ಆ ಸ್ಪರ್ಶಕಗಳೇನದಾವಲ್ಲ ಅದು ಸಮ ಅಂತ ಸಾಧಿಸ್ಬೇಕು ನೀವು. ಅವು ಏನಂತ ಸಾಧಿಸ್ಬೇಕು, ಸಮ. ಸಮ ಅಂದ್ರ ಹೆಂಗ, ಪಿ ಎಂ ಸಮ ಪಿ ಎನ್ ಅಂತ ನೀವು ಪ್ರೂವ್ ಮಾಡ್ಬೇಕು. ಪಿ ಎಂ ಈ ಒಂದು ರೇಖೆ, ಇದು ರೇಖೆ ಏನದಲ್ಲ ಇದು, ಈ ರೇಖೆ ಪಿ ಎನ್ ರೇಖೆಗೆ ಇವೆರಡು ಸಮ ಅದಾವ, ಈಕ್ವಲ್ ಅಷ್ಟೇ ಅದಾವ ಅಂತ. ಇದು 7 ಸೆಂಟಿಮೀಟರ್ ಇದ್ರ ಇದನ್ನು 7, ಇದು 10 ಇದ್ರ ಇದನ್ನು 10 ಅಂತ ಸಾಧಿಸ್ಬೇಕು. ಹಂಗಾದ್ರ ಪಿ ಎಂ ಈಕ್ವಲ್ ಟು ಪಿ ಎನ್ ಅಂತ ಹೇಳ್ದೆವು. ಇನ್ನ ರಚನೆ, ರಚನೆ ಏನ್ ಮಾಡ್ತೀರಿ ಅಲ್ಲಿ ಅಂದ್ರ, ಅವು ಒಟ್ಟು ರೇಖೆ ಸೇರಿಸಿರಿಲ್ಲ, ಇದು ಓ ಎಂ ಸೇರಿಸಿರಿ, ಓ ಎನ್ ಸೇರಿಸಿರಿ, ಓ ಪಿ ಸೇರಿಸಿರಿಲ್ಲ. ಈಗ ಬರ್ಯಾನ ಓ ಎಂ ಕಮ ಓ ಎನ್ ಕಮ ಓ ಪಿ ಗಳು ಸೇರಿಸಿ. ಅವು ಏನ್ ಮಾಡ್ಬೇಕು, ಸೇರಿಸ್ಬೇಕು. 3 ರೇಖೆಗಳನ್ನ ಸೇರಿಸಿವಲ್ಲಿ. ಆ ನಂತರ ಸಾಧನೆ, ಸಾಧನೆ ಅಂತ ಬರೋದು. ಇಲ್ಲಿ 2 ತ್ರಿಭುಜ ಅದಾವ ನೋಡ್ರಿ, ಓ ಎಂ ಪಿ ಒಂದು ತ್ರಿಭುಜ, ಇದೊಂದು ತಗೊಳ್ಳೋದು. ಓ ಎಂ ಪಿ ಇದೊಂದು ತ್ರಿಭುಜ ತಗೋಬೇಕಾ. ಆ ನಂತರ ಓ ಎನ್ ಪಿ ಇಲ್ಲೊಂದು ತ್ರಿಭುಜ ಅದ ನೋಡ್ರಿ, 2 ತ್ರಿಭುಜ ತಗೋಬೇಕು. ತ್ರಿಭುಜ ಅಂತ ಬರೋದು ಓ ಎಂ ಪಿ ಅಂತ ಬರೆಯೋದು. ಮತ್ತು ಇನ್ನೊಂದು ತ್ರಿಭುಜ ಅದ ನೋಡ್ರಿ, ಓ ಎನ್ ಪಿ ಗಳಲ್ಲಿ ಅಂತ ಬರೀಬೇಕು. ಇವೆರಡು ತ್ರಿಭುಜಗಳಲ್ಲಿ ಅಂತ ಬರದೆವು. ಬರದ ಬಳಕ 2 ತ್ರಿಭುಜಕ್ಕೂ ಹೋಲಿಸ್ಬೇಕು ನೀವು. ಈ ತ್ರಿಭುಜಕ್ಕೂ ಇದಕ್ಕೂ ಹೋಲಿಕೆ ಕೊಡ್ಬೇಕು. ಇವಾಗ ಏನೇನ್ ನೋಡ್ಕೊಳ್ಳೋ ನಮ್ಗೆ ಗೊತ್ತಿದ್ದು, ಒಂದೇ ವೃತ್ತದಲ್ಲಿರುವ ಎಲ್ಲಾ ತ್ರಿಜ್ಯಗಳು ಏನಿರ್ತಾವ, ಸಮನಾಗಿರ್ತಾವ. ಹಂಗಾದ್ರ ಓ ಎಂ ಈಕ್ವಲ್ ಟು ಓ ಎನ್ ಅಂತ ಬರೆಯ. ಇಲ್ಲಿ ಓ ಎಂ ಈಕ್ವಲ್ ಟು ಓ ಎನ್ ಅಂತ ಬರದ್ರಿ. ಯಾಕ ಅಂತ ಬರುತ್ತೆ, ತ್ರಿಜ್ಯಗಳು. ಅದಕ್ಕ ರೇಡಿಐ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ರೇಡಿಐ ಅಂದ್ರ ತ್ರಿಜ್ಯಗಳು. ಓ ಎಂ ಈಕ್ವಲ್ ಟು ಓ ಎನ್, ಇವೆರಡು ಏನದವ, ತ್ರಿಜ್ಯಗಳದಾವ. ಒಂದ್ ಕೆಲಸ ಮುಗೀತು. ಈ ತ್ರಿಭುಜಕ್ಕೂ ಒಪಿನೇ ಬರ್ತದ, ಈ ತ್ರಿಭುಜಕ್ಕೂ ಒಪಿನೇ ಬರುತ್ತೆ, ಹೌದಲ್ಲ. 2 ತ್ರಿಭುಜಕ್ಕೂ ಒಪಿ ಬರುತ್ತೆ. ಒಪಿ ಈಕ್ವಲ್ ಟು ಒಪಿ ಅಂತ ಬರೀಬೇಕು. 2ಕ್ಕೂ ಅದೇ ಬರ್ತದ. ಅಂದ್ರ ಉಭಯ ಸಾಮಾನ್ಯ ಅಂತ ಬರೀತೀವಿ. ಅದಕ್ಕೆ ಕಾಮನ್ ಸೈಡ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಾಗ. ಉಭಯ ಸಾಮಾನ್ಯ ಇಷ್ಟ ಐತಿ. ಇನ್ನ ಒಂದು ಬರೀಬೇಕು, ಕೋನ ಬರೀಬೇಕಾಗತ್ತೆ. ತ್ರಿಜ್ಯ ಸ್ಪರ್ಶಕಕ್ಕ ಏನಾಗಿರ್ತದ, ಲಂಬ ಇರ್ತದ. ತ್ರಿಜ್ಯ ಸ್ಪರ್ಶಕಕ್ಕ ಲಂಬ ಇರ್ತದ. ಕೋನ ಓ ಎಂ ಪಿ ಅಂತ, ಕೋನ್ ಓ ಎಂ ಪಿ ಈಕ್ವಲ್ ಟು ಕೋನ ಓ ಎನ್ ಪಿ ಅಂತ ಬರದೆವು. ಎಂ ಕೋನಕ್ಕ ಎನ್ ಕೋನ ಸಮ. ಇದು ತ್ರಿಜ್ಯ, ಇದು ಸ್ಪರ್ಶಕ, ಇದು ತ್ರಿಜ್ಯ, ಇದು ಸ್ಪರ್ಶಕ. ಇದನ್ನು 90, ಇದನ್ನು 90. ಹಾಗಾದ್ರ 90 ಡಿಗ್ರಿ ಅಂತ ಹೇಳ್ತೀವಿ ಅದಕ್ಕೆ, ಹೌದು. ಒಂದು ತ್ರಿಭುಜದ 2 ಬಾಹುಗಳು 1 ಕೋನ, ಮತ್ತೊಂದು ತ್ರಿಭುಜದ 2 ಬಾಹುಗಳು 1 ಕೋನ ಸಮ, ಅಂದ್ರ ಸಮ ಅಂತ ಹೇಳಿರಿಲ್ಲ. ಆದ್ದರಿಂದ ತ್ರಿಭುಜ ಓ ಎಂ ಪಿ ಸಮರೂಪ ತ್ರಿಭುಜ. ಇದು ಸಮರೂಪ ತ್ರಿಭುಜ ಓ ಎನ್ ಪಿ ಅಂತ ಹಾಕ್ಬೇಕು. ಇಷ್ಟು
ಎಷ್ಟು ಬರದ್ರಿ ಅಂದ್ರ ಕೋನಗಳು ಮತ್ತು ಬಾಹುಗಳು ಸಮ ಅಂತಂದಂಗ ಈಗ ಸಮರೂಪ ಅಂದ್ರ. ಆದ್ದರಿಂದ ಇವಾಗ ಪಿ ಎಂ ಅಂತದ ನೋಡ್ರಿ, ಇಲ್ಲಿ ಪಿ ಎಂ ಅಂತಿಲ್ಲ, ಪಿ ಎಂ ಈಕ್ವಲ್ ಟು ಯಾವ್ದು ಬರೀತೀವಿ, ಪಿ ಎನ್ ಅಂತ ಬರೀತೀವಿ. ಇದು ಯಾವ ರೀತಿಯಾಗಿ ಸಮರೂಪ ಅಂದ್ರಿ ಅಂದ್ರ ಲಂಬ ಕೋನ, ವಿಕರ್ಣ, ಆನಂತರ ಬಾಹು ಅಂತ. ಅದಕ್ಕ ಆರ್ ಎಚ್ ಎಸ್ ಅಂತನೂ ಗುರುತಿಸ್ತಾರ. ಪಿ ಎಂ ಈಕ್ವಲ್ ಟು ಪಿ ಎನ್, ಇದಕ್ಕ ಸಿ ಪಿ ಸಿ ಟಿ ಅಂತ ಬರೀತೀವಿ. ಸಮಬಾಹು ತ್ರಿಭುಜದ ಸಮರೂಪ ಬಾಹುಗಳು ಅಂತ ಬರುತ್ತೆ, ಹೌದಾ? ಅದನ್ನೇ ಇಂಗ್ಲಿಷ್ ನಲ್ಲಿ ಸಿ ಪಿ ಸಿ ಟಿ ಅಂತ ಕರೀತೀವಿ. ಪಿ ಎಂ ಈಕ್ವಲ್ ಟು ಏನ್ ಬಂತು, ಪಿ ಎಂ ಅಂತ ನಾವು ಸಾಧಿಸಬೇಕಾಗಿದ್ದು ಪಿ ಎಂ ಈಕ್ವಲ್ ಟು ಪಿ ಎನ್ ಅಂತ ಆಯ್ತಾ. ಆದ್ದರಿಂದ ಇದು ಸಾಧಿಸಿದೆ ಅಂತ ಇಷ್ಟು ಬರದ್ರ ನಿಮ್ ಲೆಕ್ಕ ಮುಗೀತು ಅಂತ ಅರ್ಥ. ತಕ್ಕದ ವಿಸ್ತೀರ್ಣ ಚತುರ್ಥಕ ಅಂದ್ರ ನಿಮ್ಗೆ ಗಮನಕ್ಕಿರಲ್ಲ. ಆ ನಂತರ ವೃತ್ತದ ಪರದೆ ಯಾವುದು ಅನ್ನೋದು ಗೊತ್ತಿರಲ್ಲ. ವೃತ್ತದ ಪರದೆ ಕೊಟ್ಟ ನಂತರ ಆ ವೃತ್ತದ ತ್ರಿಜ್ಯ ಹೆಂಗ್ ಕಂಡುಹಿಡಿಬೇಕು ಅನ್ನುವಂಥದ್ದು ಗೊತ್ತಿರಲ್ಲ. ಇಲ್ಲಿ ಒಂದು ವೃತ್ತದ ಪರದೆಯು 44 ಸೆಂಟಿಮೀಟರ್ ಅಂತ ಕೊಟ್ರು. 27ನೇ ಪ್ರಶ್ನೆ. ವೃತ್ತದ ಪರಿಧಿ ಕೊಟ್ಟ ನಾವು 44 ಅಂತ. ವೃತ್ತದ ತ್ರಿಜ್ಯ ಅಲ್ಲ, ಇದು ವೃತ್ತದ ಪರಿಧಿ. ಆ ವೃತ್ತದಲ್ಲಿ ಅಥವಾ ಆ ವೃತ್ತದಿಂದ ಉಂಟಾದ ಚತುರ್ಥಕದ ವಿಸ್ತೀರ್ಣ ಅಂತ ಕೇಳ್ತಾರ. ಚತುರ್ಥಕ ಅಂತ ಪದ ಬರುತ್ತೆ. ಇದು ಎಷ್ಟು ಡಿಗ್ರಿ ಗುರುತಿಸ್ತದ ಅದನ್ನು ನೀವು ನೋಡ್ಕೋಬೇಕು. ಅದರ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ. ಹಾಗಾದ್ರ ಇಲ್ಲಿ ವೃತ್ತ ಅಂದ್ರ ಈ ರೀತಿಯಾಗಿ ಒಂದು ಸರ್ಕಲ್ ಇರುತ್ತೆ. ಈ ತೆರನಾಗಿ ಒಂದು ವೃತ್ತವನ್ನ ಗುರುತಿಸ್ತೀವಿ ನಾವು. ಇದು ಕೇಂದ್ರ ಬಿಂದು ಓ. ವೃತ್ತದಲ್ಲಿ ಚತುರ್ಥಕ ನಿರ್ಮಾಣ ಮಾಡ್ಬೇಕು. ಇದ್ರಾಗ ಚತುರ್ಥಕ ಅಂದ್ರ ಇದು ಒಂದು ವ್ಯಾಸವನ್ನ ಎಳೆದೆವು ನಾವು. ಇದು ಒಂದು ವ್ಯಾಸವನ್ನ ಎಳೆದೆವು. ಒಂದು ವೃತ್ತದಲ್ಲಿ ಸಮನಾಗಿ 4 ಚತುರ್ಥಕಗಳು ಉಂಟಾಗ್ತವೆ. ಇದ್ರಾಗ ಒಂದು, ಇದು 2, ಇದು 3, ಇದು 4 ಚತುರ್ಥಕಗಳು ಇರ್ತವೆ. ಇದು ಕ್ವಾಡ್ರೆಂಟ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕ್ವಾಡ್ರೆಂಟ್ ತರ. ಅವರು ಕನ್ನಡದಲ್ಲಿ ಚತುರ್ಥಾಂಕಗಳು ಅಂತ ಕರೀತಾರಷ್ಟೆ. 4 ಅದಾವ ಇವು. 1, 2, 3, 4 ಅಷ್ಟೇ ಇರ್ತಾವ. ಇದು ಎಷ್ಟದಳತ್ತೆ, ಇದು ಅಷ್ಟೇ ಇರುತ್ತೆ. ಇದು ಎಷ್ಟದ, ಇದು ಅಷ್ಟೇ ಇರುತ್ತದ. ಇದು ಎಷ್ಟಿರುತ್ತೆ, ಇದು ಅಷ್ಟೇ ಇರುತ್ತದೆ. 4 ಚತುರ್ಥಕಗಳ ಸಮ. ಹಂಗಾದ್ರ ಒಂದು ಚತುರ್ಥಕದ ಡಿಗ್ರಿ ಎಷ್ಟು ಬರುತ್ತೆ ನೋಡ್ಬೇಕು ನೀವು. ಒಂದು ಚತುರ್ಥಕ ಪೂರ್ತಿ ಒಂದು ಸರ್ಕಲ್ ತಗೊಂಡ್ರ 360 ಡಿಗ್ರಿ ಆಗುತ್ತೆ. ಒಂದು ಸರ್ಕಲ್ ಎಷ್ಟು ಡಿಗ್ರಿ ಇರ್ತದ, 360 ಡಿಗ್ರಿ. 360 ಈಗ ಏಸ್ ಭಾಗ ಮಾಡ್ರಿ, ಅದ್ರಾಗ 4 ಭಾಗಗಳು ಮಾಡಿರಿ. 4 ಭಾಗಗಳು ಮಾಡಿದ್ರ 4ರಿಂದ ಭಾಗಿಸ್ಬೇಕು 360ಕ್ಕ. 4 1ಲೇ 4 9ಲೇ ಇದೊಂದು 0 ಅಂದ್ರ 90 ಡಿಗ್ರಿ ಅಂತ ಆಯ್ತು ನೋಡ್ರಿ. 1 ಪಾಯಿಂಟ್ ಬತ್ತೀಗ. ಪ್ರತಿ ಒಂದೇನದವ, ಒಂದನೇದ್ದು ಇದು 90 ಡಿಗ್ರಿ ಅದ, ಇದನ್ನೂ 90 ಡಿಗ್ರಿ ಅದ, ಇದನ್ನೂ 90 ಅದ, ಇದನ್ನೂ 90 ಅದ. ಆದ್ರೆ ಇವಕ್ಕೆ ಹೆಸರು ಕೊಡುದ್ರಿ ಎ ಬಿ ಸಿ ಅಂತ. ಇದು ಡಿ ಅಂತ ಗುರುತಿಸಿದ್ರಿ. ಎ ಓ ಸಿ ಕೋನ ಎ ಓ ಸಿ, ಸಿ ಓ ಬಿ, ಬಿ ಓ ಡಿ, ಡಿ ಓ ಎ ಇವು ಎಷ್ಟದಾವಂದ್ರೆ ಎಲ್ಲ 90 ಅದಾವ. ಒಟ್ಟು 90 ಡಿಗ್ರಿನೇ ಅದಾವ. ಅಂದ್ರ 1 ಡಿಗ್ರಿ ನಾವು ಕಂಡಿಡ್ದೇವು. ಅಂದ್ರ ಇದು ಥೀಟಾ ಅಂತ ಬಂತು. ಈಗ ಥೀಟಾ ಎಷ್ಟಾಯ್ತು ಅಂದ್ರ 90 ಡಿಗ್ರಿ ಅಂತ ಗೊತ್ತಾಯ್ತು. ಇನ್ನೇನ್ ಮಾಡ್ಬೇಕು ಅಂತಂದ್ರ ಪರದೆ ಕೊಟ್ಟಾರ ಅವ್ರು, ಹೌದಲ್ಲ? ಪರದೆ ಕೊಟ್ಟಾರ ಅಂತಂದ್ರ ನಾವೇನ್ ಮಾಡ್ಬೇಕು, ತ್ರಿಜ್ಯ ಎಷ್ಟು ಅಂದ್ರ ಓ ಬಿ ಎಷ್ಟು, ಓ ಎ ಎಷ್ಟು, ಓ ಸಿ ಎಷ್ಟು, ಓ ಡಿ ಎಷ್ಟು. ಒಂದು ವೃತ್ತದಲ್ಲಿ ಎಲ್ಲಾ ತ್ರಿಜ್ಯಗಳು ಸಮ ಇರ್ತಾವ. ಓ ಬಿ ಎಷ್ಟದ, ಓ ಸಿ ಅಷ್ಟೇ ಇರ್ತದ, ಓ ಎ ಅಷ್ಟೇ ಇರ್ತದ, ಓ ಬಿ ಓ ಡಿನೂ ಅಷ್ಟೇ ಇರುತ್ತೆ. ಇನ್ನ ಪರದಿ 44 ಹೆಂಗ್ ಗೊತ್ತೇನ್ ನಿಮಗದು? 44 ಹೆಂಗ್ ಕೊಟ್ಟಿರ್ತಾರಂದ್ರ, ಸಿದಿಂದ
ಹಿಂಗ್ ಬಂದ್ರೆ ತಿಳ್ಕೊರಿ. ಈ ರೀತಿಯಾಗಿ ಈ ಪರದೆ ಮೇಲೆ ಹಾಯ್ದು ಪೂರ್ತಿ ಹೋಗಿ ಮತ್ತ ಅಲ್ಲೇ ಮುಟ್ತಿರಲ್ಲ, ಇಷ್ಟೆಲ್ಲ ಉದ್ದದ ನೋಡ್ರಿ. ಇದು ಉದ್ದ ಎಷ್ಟದ? 44 ಅದ ಅಂತ ಹೇಳ ನಾವು. ಈ ಸಿ ಬಿಂದುವಿನಿಂದ ಬಿಟ್ಟು ಹಿಂಗ ಒಂದು ಸುತ್ತ ಹಾಯ್ದು ಇಲ್ಲಿಗೆ ಬಂದು ಮುಟ್ಬೇಕಾದ್ರ 44 ಸೆಂಟಿಮೀಟರ್ ಆಗ್ತದ ಅಂತ ಹೇಳ್ಯಾರ ಅವ್ರು. ಹಂಗಾದ್ರ ತ್ರಿಜ್ಯ ಎಷ್ಟು ಬೇಕು? ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರ ಸಿ ಅಂತ ಬರೀತೀವಿ. ಸಿ ಅಂದ್ರ ಸರ್ಕಂಫೆರೆನ್ಸ್ ಅಂತ ಕರೀತಾನೆ ಇದಕ್ಕೆ, ಅಂದ್ರ ಪರಿಧಿ. ಪರಿಧಿ ಕಂಡುಹಿಡಿಬೇಕು ಅಂದ್ರ 2πr ಅಂತ ಸೂತ್ರ. ಪರಿಧಿ ಬಿಡಿಸ್ಬೇಕಾದ್ರ ಸಿ ಈಕ್ವಲ್ ಟು 2πr. ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಬೇರೆ, ವಿಸ್ತೀರ್ಣ a ಈಕ್ವಲ್ ಟು πr² ಬರುತ್ತೆ. ಬಟ್ ಪರಿಧಿ ಕಂಡುಹಿಡಿಬೇಕು ಅಂತಂದ್ರ ಸಿ ಈಕ್ವಲ್ ಟು 2πr. ಸಿ ಅಂದ್ರ ಪರಿಧಿ. ಪರಿಧಿ ಕೊಟ್ಟಾರ ಅವ್ರು. ಎಷ್ಟ್ ಕೊಟ್ರ ಇಲ್ಲಿ? 44 ಅಂತ ಕೊಟ್ರ ನೋಡ್ರಿ. ಸಿ ಇದ್ದಲ್ಲಿ 44 ಅಂತ ಬರಿಬೇಕು. 2ಕ್ಕ 2 ಬರಿಬೇಕು. 5 ಬೆಲೆ 22 7 ಅಂತ ಬರಿಬೇಕು. ಇಂಟು 6ದ ಬೆಲೆ ಕೊಟ್ಟಿಲ್ಲ, 6 ಅದನ್ನೇ ಕಂಡು ಹಿಡ್ಲಿಕ್ಕತ್ತೀವಿ ನಾವು. 6ದ ಬೆಲೆ ಇವಾಗ 44, 22 2 ಎಳ್ಳೆ ಇದಕ್ಕ ಗುಣಿಸ್ಬೇಕು. 44 7ಕ್ಕ 7 ಇಂಟು 6 ಅಂತ. 22 ಎಳ್ಳೆ 44, 7ಕ್ಕ 7, 6ಕ್ಕ 6 ಬತ್ತು. 6ದ ಬೆಲೆ ಬೇಕು, ರೇಡಿಯಸ್ ಬೇಕು ನಿಮಗ, ಅಂದ್ರ ತ್ರಿಜ್ಯ ಬೇಕು. 6ದ ಬೆಲೆ ಬೇಕಾದ್ರ ಈ 44ಕ್ಕ 44 ಆದಲ್ಲ ಇದಕ್ಕ ಏನ್ ಮಾಡ್ಬೇಕು ಅಂದ್ರ 44 ಅಪ್ಪನ 7ರಿಂದ ಭಾಗಿಸ್ಬೇಕು ಅಂತ. ಇಲ್ಲಿ ಬಾಗ್ಲೆ ಚಿಹ್ನೆ ಹಾಕಿದ್ದದ ನೋಡ್ರಿ. 44ಕ್ಕೆ 44 ಅಂತ ಬರದೀವಿ, ಬಾಗ್ಲೆ ಚಿಹ್ನೆ ಹಾಕಿವಿ. ಎದರಿಂದ ಭಾಗಿಸ್ಬೇಕು? ಇದರಿಂದ ಭಾಗಿಸ್ಬೇಕು. ಹಂಗಾದ್ರ r ಈಕ್ವಲ್ ಟು 44 ಅಂತ ಬರೋದು ಬಾಗ್ಲೆ ತೆಗೆದು ಇಂಟು ಮಾಡ್ಬೇಕು. ಇಂಟು ಮಾಡ್ಕೊಂಡೇವು ಅಂದ್ರ ಕೆಳಗಿಂದು ಮ್ಯಾಗ ಹೋಗುತ್ತೆ, ಮ್ಯಾಗಿಂದು ಕೆಳಗ್ ಬರುತ್ತೆ. ಅಂದ್ರ 7 ಅಪ್ಪನ 44 ಆಗತ್ತೆ. ಈ 44ಕ್ಕ ಹೋಯ್ತು. 6ದ ಬೆಲೆ ಎಷ್ಟು ಬತ್ತು ಅಂದ್ರ 7 ಸೆಂಟಿಮೀಟರ್ ಅಂತ ಬಂತು ನೋಡ್ರಿ. ಇದರ ತ್ರಿಜ್ಯ ಎಷ್ಟದ ಅಂತಂದ್ರ 7 ಸೆಂಟಿಮೀಟರ್. ಹೌದು, ಇಷ್ಟು ರೆಡಿ ಮಾಡ್ಕೊಂಡ್ರಿ. ಆ ನಂತರ ಥೀಟಾ ಎಷ್ಟು ಡಿಗ್ರಿ ಬತ್ ನಿಮಗಲ್ಲಿ? 90 ಡಿಗ್ರಿ ಅಂತ ಅದ. ಚತುರ್ಥಕದು 90 ಡಿಗ್ರಿ ಅಂತ ಅದ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡ ಬಳಕ ಚತುರ್ಥಕದ ವಿಸ್ತೀರ್ಣ ಅಂತ ಕೇಳ್ತಾನೆ. ಯಾವುದೋ ಒಂದ ಇದುವರೆ ಇದ್ರದ್ದು ಈ ಚತುರ್ಥಕದ ವಿಸ್ತೀರ್ಣ ಇದೇನದ ಗುರುತಿಸ್ಬೇಕಲ್ಲ, ಇದ್ರದ್ದು ವಿಸ್ತೀರ್ಣ ಎಷ್ಟು ಅಂತ ಕೇಳ್ಯಾರ ಅವ್ರು ನಿಮಗ. ಹಾಗಾದ್ರ ಚತುರ್ಥಕದ ವಿಸ್ತೀರ್ಣ ಅಂತ ಬರೋದು ಥೀಟಾ ಬೈ 360 πr² ಅಂತ ಬರೀಬೇಕು. ಅಂದ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ಚತುರ್ಥಕದ ವಿಸ್ತೀರ್ಣ ಥೀಟಾ ಅಂತ ಬರದ್ರಿ. ಥೀಟಾ ಅಂದ್ರ ಎಷ್ಟು? 90 ಡಿಗ್ರಿ 360 ಅಂತ ಬರೀಬೇಕು. 5 ಬೆಲೆ 22 7 ಇಂಟು 6. 6ದ ಬೆಲೆ ಇಲ್ಲಿ ಕೊಟ್ಟಾರ ಅವ್ರು 7 ಅಂತ. 7 ಎಷ್ಟ್ ಸಲ ಬರೀಬೇಕು? 2 ಸಲ ಬರೀಬೇಕು. ಯಾಕಂದ್ರ r² ಅಂದ್ರ 7 2 ಸಲ ಬರೀತೀವಿ. 9 0 0 ಹೋಯ್ತು. 9 1 9 4 ಅಂತ ಆಯ್ತು. 2 2 2 11 ಅಂತ ಆಯ್ತು. ಈ 7ಕ್ಕ ಹೋಯ್ತು. ಹಾಗಾದ್ರ ಇಲ್ಲಿ 11 ಇಂಟು 7 ಅಂತ ಬರೀಬೇಕು. ಅಪ್ಪನ 2 ಅಷ್ಟೇ ಉಳಿದ ತಳಗ್ 2. 11 7 77 ಅಪ್ಪನ 2. 77ಕ್ಕ 2ರಿಂದ ಭಾಗಿಸ್ಬೇಕು. 2 3 6 1 ಉಳಿತು 17 ಆಯ್ತು. 2 8 16 ಮತ್ 1 ಉಳಿತು. ಪಾಯಿಂಟ್ ಕೊಟ್ರ 10 ಆಯ್ತು. 2 5 ಅಂತ ಹೇಳ್ತೀವಿ. ಹಾಗಾದ್ರ ವೃತ್ತ ಚತುರ್ಥಕದ ವಿಸ್ತೀರ್ಣ ಎಷ್ಟು ಅಂದ್ರ 38.5 ಸೆಂಟಿಮೀಟರ್² ಅಂತ.
ಇದು ಚತುರ್ಥಕದ ವಿಸ್ತೀರ್ಣ. 28ನೇದ್ದು ತ್ರಿಕೋನಮಿತಿ ಸಮೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. 28th ಒನ್ ಏನ್ ಕೊಟ್ರು ಅಂದ್ರ ಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅನ್ನು ಬಳಸಿ ಇದನ್ನ ಉಪಯೋಗ ಮಾಡ್ರಿ ಅಂತ ಹೇಳ್ದ. ಏನ್ ಕೊಟ್ರು ಲೆಕ್ಕ ಅಂದ್ರ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಇಷ್ಟು ಕೊಟ್ಟು ಈಕ್ವಲ್ ಟು 1 ಅಪಾನ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎಂದು ಸಾಧಿಸಿ ಅಂತ ಹೇಳ್ತಾನ. ಇದನ್ನ ತಗೊಂಡು ಬಿಡಿಸಿದ್ರ ಇಷ್ಟು ಬರಬೇಕು, ಅಥವಾ ಇದು ತಗೊಂಡು ಬಿಡಿಸಿದ್ರ ಇಷ್ಟು ಬರಬೇಕು. ಎರಡು ಭಾಗ ಅದಾವ. ಇದೇನದ ನೋಡಿ, ಈ ಪೂರ್ತಿ ಭಾಗಕ್ಕ ಎಡಭಾಗ ಅಂತ ಕರಿತೀವಿ ನಾವು. ಈ ಪೂರ್ತಿ ಭಾಗದಲ್ಲ ಇದು, ಇದಕ್ಕ ಬಲಭಾಗ ಅಂತ ಕರಿತೀವಿ. ಎಡಭಾಗದಿಂದ ಪ್ರಾರಂಭಿಸಿ ಬಲಭಾಗಕ್ಕ ರೀಚ್ ಆಗಬೇಕು 1, ಅಥವಾ ಬಲಭಾಗದಿಂದ ಪ್ರಾರಂಭಿಸಿ ಎಡಭಾಗಕ್ಕೆ ಬರಬೇಕು 1. ಇದ್ರ ಉತ್ತರ ಇಷ್ಟು ಅಂತ ಹೇಳ್ಯಾರ ಅವ್ರು. ಈಕ್ವಲ್ ಟು ಅಂದ್ರ ಅದೇ, ಇದು ಅಂದ್ರು ಒಂದೇ, ಇದು ಅಂದ್ರು ಒಂದೇ. ಇದ್ರ ಉತ್ತರ ಇಷ್ಟು. ಹಾಗಾದ್ರ ಇಷ್ಟು ನಾವು ತೆಗೆದುಕೊಂಡು ಅಂದ್ರ ಇಲ್ಲಿ ಎಡಭಾಗ ಅಂತ ಬರೀಬೇಕು. ನೀವು ಯಾವ ಭಾಗದಿಂದ ಸ್ಟಾರ್ಟ್ ಮಾಡ್ತೀರಿ ಅದನ್ನ ಬರ್ಕೋಬೇಕು. ಎಡಭಾಗ, ಅದಕ್ಕೆ LHS ಅಂತ ಹಾಕ್ತಾರ. ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಬರೀತೀವಿ, ನೀವಿದ್ರ ಎಡಭಾಗ ಅಂತ ಬರೀತೀರಿ ಅಷ್ಟೇ. ಇಲ್ಲಿ ಎಡಭಾಗ ತೆಗೆದುಕೊಂಡಾಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಇಷ್ಟು ಎಡಭಾಗ ತಗೊಂಡ್ರಿ. ಇದು ಅವಶ್ಯಕತೆ ಇಲ್ಲ, ಈಗ ಲೆಕ್ಕ ಬಿಡಿಸ್ತಿರ್ತೀರಿ ನೀವು. ಈ ಬಲಭಾಗ ತೊಳೋದೇನಿಲ್ಲ, ಇಲ್ಲಿಗೆ ಹೋಗಿ ಮುಡ್ತೀವಿ. ಲಾಸ್ಟ್ ಉತ್ತರ ಇಷ್ಟು ಬರುತ್ತೆ ನಮ್ಮದು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಸೈನ್ ಥೀಟಾ ಪ್ಲಸ್ ಕ್ಲಾಸ್ ಥೀಟಾ ಮೈನಸ್ 1. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರ, ಇದು ಮ್ಯಾಗಿಂದ ಏನಂದ್ರ ನೋಡಿ, ಗೆರೆ ಮ್ಯಾಗಿಂದು ಅಂಶ, ಇದೆಲ್ಲ ಅಂಶ. ಇದು ಗೆರೆ ಕೆಳಗಿಂದು ಛೇದ. ಅಂಶ ಮತ್ತು ಛೇದಕ್ಕೆ ಅಂಶ ಮತ್ತು ಛೇದಕ್ಕೆ ಕಾಸ್ ಥೀಟಾದಿಂದ ಭಾಗಿಸಿ ಅಂತ ಬರ್ಕೋಬೇಕು. ಅಂಶ ಅಂದ್ರ ಮ್ಯಾಗಿನು, ಛೇದ ಅಂದ್ರ ಕೆಳಗಿನು. ಪ್ರತಿಯೊಂದಕ್ಕೂ ನಾವೇನ್ ಮಾಡ್ಬೇಕು ಅಂದ್ರ ಕಾಸ್ ಥೀಟಾದಿಂದ ಭಾಗಿಸ್ಬೇಕು ಅಂತ ಬರ್ಕೊಂಡ್ರಿ. ಹಾಗಾದ್ರ ಸೈನ್ ಥೀಟಾ ಅಂತ ಬರ್ಯಾನು, ಅದಕ್ಕ ಕಾಸ್ ಥೀಟಾ ಅಂತ ಹಾಕನು. ಇದಕ್ಕೂ ಕಾಸ್ ಥೀಟಾದಿಂದ ಭಾಗಿಸ್ಬೇಕು, ಇದಕ್ಕೂ ಕಾಸ್ ಥೀಟಾದಿಂದ ಭಾಗಿಸ್ಬೇಕು, ಒಂದಕ್ಕೂ ಕಾಸ್ ಥೀಟಾದಿಂದ ಭಾಗಿಸ್ಬೇಕು. ಛೇದ ತಗೊಂಡ್ರ ಸೈನ್ ಥೀಟಾಕ್ಕ ಕಾಸ್ ಥೀಟಾದಿಂದ ಭಾಗಿಸ್ಬೇಕು, ಕಾಸ್ ಥೀಟಾ ತಗೊಂಡ್ರ ಕಾಸ್ ಥೀಟಾದಿಂದ ಇದಕ್ಕೂ ಭಾಗಿಸ್ಬೇಕು, ಇದಕ್ಕೂ ಅಂದ್ರೆ ಎವ್ರಿ ಒನ್ ಟರ್ಮ್ ಅದಾವ. ಪ್ರತಿಯೊಂದು ಪದ ಅದಾವ ನೋಡ್ರಿ. ಇಲ್ಲಿ ಪ್ರತಿಯೊಂದು ಪದಕ್ಕೂ ಕಾಸ್ ಥೀಟಾದಿಂದ ಭಾಗಿಸ್ಲೇಬೇಕು. ಹಾಗಾದ್ರ ಸೈನ್ ಥೀಟಾ ಬರೋದು ಕಾಸ್ ಥೀಟಾ ಅಂತ ಬರದೆವು. ಇಲ್ಲಿ ಮೈನಸ್ ಅದ, ಮೈನಸ್ ಕಾಸ್ ಥೀಟಾ ಅಂತ ಬರೋದು ಅಪಾನ ಕಾಸ್ ಥೀಟಾ ಅಂತಾನೆ ಬರೀಬೇಕು. ಇದಕ್ಕೂ ಭಾಗಿಸ್ದೆವು. ಪ್ಲಸ್ 1 ಅದ, 1 ಬರ್ಕೊಂಡು ಇದಕ್ಕೂ ಕಾಸ್ ಥೀಟಾದಿಂದನೇ ಭಾಗಿಸ್ಬೇಕು. ಪ್ರತಿ ಪದ ಬರದೇವಿ ನೋಡ್ರಿ. ಸೈನ್ ಥೀಟಾ ಬರದೇವಿ, ಕಾಸ್ ಥೀಟಾ ಭಾಗಿಸಿವಿ. ಕಾಸ್ ಥೀಟಾ ಅಂತ ಬರದೇವಿ, ಅದಕ್ಕೂ ಕಾಸ್ ಥೀಟಾದಿಂದನೇ ಭಾಗಿಸಿವಿ. 1 ಅಂತ ಬರದೇವಿ, ಅದಕ್ಕೂ ಕಾಸ್ ಥೀಟಾದಿಂದನೇ ಭಾಗಿಸಿವಿ. ಮ್ಯಾಗಿಂದು ಎಲ್ಲಾ ಪದಗಳಿಗೂ ಕಾಸ್ ಥೀಟಾದಿಂದ ಭಾಗಿಸಿದ್ರಿ. ಈ ಭಾಗ್ಲೆ ಅದಲ್ಲ, ಕೆಳಗ್ ಬರದ್ರ ಕನ್ಫ್ಯೂಸ್ ಆಗತ್ತೆ ನಿಮಗ್. ಅಂದ್ರ ನಿಮ್ಗ ಒಂದ್ ರೀತಿ ಕನ್ಫ್ಯೂಸ್ ಆಗ್ಬಿಡುತ್ತೆ, ಗೊಂದಲ ಆಗ್ಬಿಡುತ್ತೆ, ಏನಪ್ಪಾ ಬಿಡಿಸೋರು ಗೊತ್ತಾಗಲ್ಲ. ಅವಾಗ ಇದ್ರ ಬದಲಿ ಹಿಂಗ್ ಮಾಡ್ಕೊಳ್ಳೋಣ ನಾವು, ಈ ಬಾಗ್ಲೆ ಚಿಹ್ನ ಹಾಕೋಣ, ಅಂದ್ರ ಗೊತ್ತಾಗ್ಬಿಡತ್ತೆ ನಿಮಗ್. ಇದು ಒಂದ್ ಸೆಟ್ ಇಲ್ಲಿ ಬರ್ಕೊಂಡಿದೀವಿ. ಇನ್ನ ಇದ್ರದ್ದು ಮುಂದ್ ಬರ್ಯಾನ ಸೈನ್ ಥೀಟಾ ಅಂತ ಬರ್ಯಾನ, ಇದಕ್ಕೂ ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ. ಮುಂದ ಪ್ಲಸ್ ಅದಲ್ಲ, ಇಲ್ಲಿ
ಪ್ಲಸ್ ಹಾಕ್ರಿ. ಕಾಸ್ ಥೀಟಾ ಅಂತ ಬರೋದು ಅದಕ್ಕೂ ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ. ಆ ನಂತರ ಮೈನಸ್ ಅದ, ಮೈನಸ್ 1 ಅಂತ ಬರೋದು ಇದಕ್ಕೂ ಕಾಸ್ ಥೀಟಾ ಅಂತ ಬರ್ಕೊಳ್ಳೋಣ. ನೋಡಿ, ಇದು ಬ್ಯಾಗಿಂದು ಅಂಶ ಇಲ್ಲಿ ತಾನ ಬರದಿನಿ, ಬಾಗ್ಲೆ ಚಿಹ್ನೆಲಿ ಹಾಕಿವಿ, ಇದು ಛೇದದ್ದು ಬರದೇವಿ. ಇವಾಗ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ತಗೊಂಡ್ರ ಏನು ಬರುತ್ತೆ? ಟ್ಯಾನ್ ಥೀಟಾ ಬರುತ್ತೆ. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕ ಏನು ಬರ್ತದಲ್ಲಿ? ಟ್ಯಾನ್ ಥೀಟಾ ಬರುತ್ತೆ. ಇದಿಷ್ಟು ಕೂಡಿಸ್ಕೊಂಡು ನಾವೇನ್ ಮಾಡ್ತೀವಿ ಇಲ್ಲಿ ಅಂದ್ರ ಟ್ಯಾನ್ ಥೀಟಾ ಅಂತ ಬರೀತೀವಿ ನಾವು. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕ ಏನ್ ಬರುತ್ತೆ? ಟ್ಯಾನ್ ಥೀಟಾ ಅಂತ ಬಂತು. ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿದ್ರಿ. ಕ್ಯಾನ್ಸಲ್ ಮಾಡಿರಿ ಅಂದ್ರ ಎಷ್ಟು ಬರುತ್ತೆ ಅಲ್ಲಿ? 1 ಬರುತ್ತೆ. ಇದಕ್ಕ ಹೋಯ್ತು, 1 ಉಳಿತು. ಪ್ಲಸ್ 1 ಅಪಾನ ಕಾಸ್ ಥೀಟಾ ಅದ ನೋಡ್ರಿ, 1 ಅಪಾನ ಕಾಸ್ ಥೀಟಾಕ್ಕ ಶಕ್ ಥೀಟಾ ಅಂತ ಬಂತು. 1 ಅಪಾನ ಕಾಸ್ ಥೀಟಾಕ್ಕೆ ಏನ್ ಬರುತ್ತೆ? ಶಕ್ ಥೀಟಾ ಅಂತ ಬರುತ್ತೆ. ಇವು ಗೊತ್ತಿದ್ರ ಮಾತ್ರ ಬರ್ತಾವ, ಬರ್ಲಿಕ್ಕೆ. ಸೈನ್ ಥೀಟಾ ಅಪಾನ ಕಾಸ್ ಥೀಟಾಕ್ಕ ಟ್ಯಾನ್ ಥೀಟಾ, ಕಾಸ್ ಥೀಟಾ ಹೋಯ್ತು 1 ಅಪಾನ ಕಾಸ್ ಥೀಟಾಕ್ಕ ಶಕ್ ಥೀಟಾ ಅಂತ. ಇವು ನೀವು ನೆನಪಿದ್ರ ಮಾತ್ರ ಅಲ್ಲಿ ಬರ್ಲಿಕ್ಕೆ ಬರ್ತಾವ. ಇಲ್ಲಿಕಂದ್ರೆ ಇದು ಏನ್ ಬರೀಬೇಕು ಅನ್ನೋದೇ ಗೊತ್ತಾಗ್ಬಿಡಲ್ಲ ನಿಮಗಲ್ಲಿ. ಈಗ ಡಿವೈಡೆಡ್ ಬೈ ಹಾಕೋಣ ಇಲ್ಲಿ, ಮತ್ತ ಬಾಗ್ಲೆ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಅಂತದ ಟ್ಯಾನ್ ಥೀಟಾ ಅಂತ ತಗೊಳ್ಳೋಣ. ಪ್ಲಸ್ ಈ ಕಾಸ್ ಥೀಟಾಕ್ಕ ಹೋಯ್ತು 1 ಅಂತ ಬರೆಯೋಣ. ಮೈನಸ್ ಅದ, ಮೈನಸ್ 1 ಅಪಾನ ಕಾಸ್ ಥೀಟಾಕ್ಕ ಏನ್ ಬರದ್ರಿ? ಶಕ್ ಥೀಟಾ ಅಂತ ಬರದ್ರಿ. ಇಲ್ಲಿ ನಿಮಗ್ ಕನ್ಫ್ಯೂಸ್ ಅನಿಸ್ತಿತ್ತು ಅಥವಾ ಮನ್ಯಾಗ ಹೋದ ಬಳಕ ನೆನಪು ಹಾರ್ತಿತ್ತು ಅಂದ್ರ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಇಲ್ಲಿ ನೀವು ಬರೀಬಹುದು. ಬಿಕಾಸ್ ಅಂತ ಹಾಕ್ತಿವಿ, ಯಾಕೆಂದರೆ ಅಂತ. ಸೈನ್ ಥೀಟಾ ಅಪಾನ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತುಂಬಿರಿ, ಹೌದಿಲ್ಲ? ನೀವು ತುಂಬಿದ್ದು ಟ್ಯಾನ್ ಥೀಟಾ. ಸೈನ್ ಥೀಟಾ ಕಾಸ್ ಥೀಟಾ ಇದ್ದಲ್ಲಿ ಏನ್ ತುಂಬಿರಿ? ಟ್ಯಾನ್ ಥೀಟಾ ಅಂತ ತುಂಬಿರಿ. 1 ಅಪಾನ ಕಾಸ್ ಥೀಟಾಕ್ಕ 1 ಅಪಾನ ಕಾಸ್ ಥೀಟಾ ಇದ್ದಲ್ಲಿ ಏನ್ ತುಂಬುದ್ರಿ? ಶಕ್ ಥೀಟಾ ಅಂತ ತುಂಬುದ್ರಿ. ಇಷ್ಟು ನೀವು ಫಿಲ್ ಮಾಡಿದ್ದು. ಇವಾಗ ಇದು ಇಷ್ಟು ರೆಡಿ ಆಯ್ತು. ಇಷ್ಟು ರೆಡಿ ಆದ ಬಳಿಕ ಪುನಃ ಹೊಳ್ಳಿ ಇದು ತಂದ್ ಇದ್ರ ತಳಗ್ ಬರ್ಯಾಕ. ಈಗ ಕ್ಲಿಯರ್ ಗೊತ್ತಾಯ್ತಲ್ಲ ನಿಮಗ್? ಗೊತ್ತಾದ ಬಳಿಕ ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಶಕ್ ಥೀಟಾ ಅಂತ ಬರ್ಕೊಂಡ್ರಿ, ಹೌದು? ಇದೇ ಬಾಗ್ಲೆ ಅದ ನೋಡ್ರಿ, ಇದು ಹೀಗ್ ತಗೊಂಡು ಮತ್ತ ಹೊಳ್ಳಿ ಇದು ತಂದು ಇಲ್ಲೇ ಬರ್ಯಾಣ. ಟ್ಯಾನ್ ಥೀಟಾ ಆನಂತರ ಪ್ಲಸ್ 1 ಆನಂತರ ಮೈನಸ್ ಶಕ್ ಥೀಟಾ ಅಂತ ಆಯ್ತು. ಇಷ್ಟ ಆದ ಬಳಿಕ ಸ್ವಲ್ಪ ಇನ್ನು ಏನ್ ಮಾಡ್ಬೇಕು ಅಂತಂದ್ರ ಇಷ್ಟು ಗೊತ್ತಾಯ್ತಾ ಬರೆದಿದ್ದು? ಮೊದಲು ಹೆಂಗಿತ್ತು, ಇದು ಈಗ ಈ ರೀತಿ ಹೇಗೆ. ಇದನ್ನ ಇನ್ನೊಂದ್ ಸ್ವಲ್ಪ ನಾವ್ ಏನ್ ಮಾಡೋಣ ಅಂದ್ರ ಟ್ಯಾನ್ ಥೀಟಾ ಶಕ್ ಥೀಟಾ ಒತ್ತಟಿ ಗುಂಪು ಮಾಡೋಣ. ಟ್ಯಾನ್ ಥೀಟಾ ಪ್ಲಸ್ ಶಕ್ ಥೀಟಾ ಅಂದ್ರ ಇದು ಬರದೇವು. ಎಷ್ಟು ಉಳಿತಲ್ಲಿ? ಮೈನಸ್ 1 ಉಳಿತು. ಫುಲ್ ಡಿವೈಡೆಡ್ ಬೈ ಹಾಕೋಣ. ಪೂರ್ತಿ ಬಾಗ್ಲೆ ತಗೊಂಡು ಇದ್ರಂಗೆ ಇದು ಬರ್ಯಾಣ. ಟ್ಯಾನ್ ಥೀಟಾ ಮೈನಸ್ ಶಕ್ ಥೀಟಾ ಆನಂತರ ಟ್ಯಾನ್ ಥೀಟಾ ಮೈನಸ್ ಶಕ್ ಥೀಟಾ ಪ್ಲಸ್ ಎಷ್ಟು? 1 ಅಂತ. ಈಗಾಗ್ಲೇ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರ ಟ್ಯಾನ್ ಥೀಟಾ ಪ್ಲಸ್ ಶಕ್ ಥೀಟಾ ಮೈನಸ್ 1 ಅಪಾನ ಟ್ಯಾನ್ ಥೀಟಾ ಮೈನಸ್ ಶಕ್ ಥೀಟಾ ಪ್ಲಸ್ 1 ಇಲ್ಲಿ ತನಕ ಬಿಡಿಸಿ. ಇದನ್ನು ಅಂಶ, ಇದು ಮತ್ತು ಛೇದ. ಅಂಶ ಮತ್ತು ಛೇದಕ್ಕೆ ಮತ್ತಿಲ್ಲಿ ಅಂಶ ಮತ್ತು ಛೇದಕ್ಕೆ ಟ್ಯಾನ್ ಥೀಟಾ ಮೈನಸ್ ಶಕ್ ಥೀಟಾ ದಿಂದ ಗುಣಿಸಿ ಅಂತ ಬರುತ್ತೆ. ಅಂಶ ಮತ್ತು ಛೇದ ಎರಡನ್ನು ತಗೊಂಡಾಗ
ಇದು ಅಂಶ ಮತ್ತು ಛೇದ ಇವೆರಡೂ ತಗೊಂಡಾಗ ಇದರಿಂದ ಗುಣಾಕಾರ ಮಾಡ್ರಿ ಅಂತ ಹೇಳ್ತಾನ. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾದಿಂದ ಗುಣಿಸ್ಬೇಕು. ಹಾಗಾದ್ರ ಟ್ಯಾನ್ ಥೀಟಾ ಪ್ಲಸ್ ಸೆಕ್ ಥೀಟಾ ಒಂದು ಗುಂಪು ಮಾಡ ಮೈನಸ್ 1. ಇದಕ್ ನಾವೇನ್ ಮಾಡ್ಬೇಕು ಅಂತಂದ್ರ ಎಷ್ಟರಿಂದ ಗುಣಿಸ್ಬೇಕು? ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾದಿಂದ ಗುಣಿಸ್ಬೇಕು. ಇದಕ್ಕಾಯ್ತು. ಇದಿಷ್ಟೆಲ್ಲ ಬರ್ದೆ ನೋಡಿ. ಟ್ಯಾನ್ ಥೀಟಾ ಪ್ಲಸ್ ಸೆಕ್ ಥೀಟಾ ಮೈನಸ್ 1 ಇಷ್ಟೇ ಗುಂಪು ಮಾಡೀನಿ ಅಷ್ಟೇ. ಇದು ಒಂದು ಗುಂಪು ಮಾಡೀನಿ, ಇದು ಒಂದು ಇಲ್ಲಿ ಇಟ್ಟೀನಿ. ಇದಕ್ಕ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾದಿಂದ ಗುಣಿಸ್ಬೇಕು. ಫುಲ್ ಡಿವೈಡೆಡ್ ಬೈ ಅಂತ ಹಾಕೊಂಡು ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಇದಕ್ಕೂ ಏನ್ ಮಾಡ್ಬೇಕು? ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ದಿಂದ ಗುಣಿಸ್ಬೇಕು ಅಂತ ಹೇಳಿರಿ ಬರ್ಕೊಂಡೆವು. ಇಲ್ಲಿ ಇದು ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ. ಇದಕ್ಕ ಗುಣಿಸಿದ್ರ ನೋಡ್ರಿ, ಎ ಪ್ಲಸ್ ಬಿ 1, ಎ ಮೈನಸ್ ಬಿ 1, ಎ ಇಂಟು ಎ ಗುಣಿಸಿದ್ರ ಎ ಸ್ಕ್ವೇರ್ ಬರುತ್ತೆ, ಪ್ಲಸ್ ಮೈನಸ್ ಮೈನಸ್ ಬಿ ಸ್ಕ್ವೇರ್ ಬರುತ್ತೆ. ಅಷ್ಟು ಹೌದಾನೆ? ಹಾಗಾದ್ರ ಈ ಮಾಡೆಲ್ದಲ್ಲಿ ಇದನ್ನ ಗುಣಿಸ್ಕೋಬೇಕು. ಇದರಂಗ ಇದೇ ಗುಣಿಸ್ಬೇಕು. ಆದ್ದರಿಂದ ಅಲ್ಲಿ ನಾವೇನು ಅಂತಂದ್ರ ಟ್ಯಾನ್ ಥೀಟಾ ಆ ನಂತರ ಟ್ಯಾನ್ ಥೀಟಾ ಗುಣಿಸ್ಕೊಂಡಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಆಗತ್ತೆ. ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಬಂತು. ಪ್ಲಸ್ ಮೈನಸ್ ಗುಣಿಸ್ಕೊಂಡ್ರ ಮೈನಸ್ ಬರುತ್ತೆ. ಸೆಕ್ ಥೀಟಾ ಇಂಟು ಸೆಕ್ ಥೀಟಾ ಸೆಕ್ ಸ್ಕ್ವೇರ್ ಥೀಟಾ ಅಂತ ಆಯ್ತು. ಇನ್ನೊಮ್ಮೆ ನೋಡ್ಕೊಡ್ರಿ. ಟ್ಯಾನ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಮೈನಸ್ ಮೈನಸ್ ಸೆಕ್ ಥೀಟಾ ಸೆಕ್ ಸ್ಕ್ವೇರ್ ಥೀಟಾ. ಇಲ್ಲಿ ಮೈನಸ್ 1 ಅದಲ್ಲ, 1 ಆ ನಂತರ ಒಂದೇ ತಗೊಂಡ್ರು ಬರ್ತದೆ ಅಥವಾ ಬಿಟ್ರು ಬರುತ್ತೆ. ಟ್ಯಾನ್ ಥೀಟಾ ಆ ನಂತರ ಮೈನಸ್ ಸೆಕ್ ಥೀಟಾ ಅಂತ ಬರ್ದೇವು. ಇವಾಗ ಇಲ್ಲಿ ಫುಲ್ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಬ್ರಾಕೆಟ್ ಹಾಕ್ರಿ ಅಥವಾ ಬಿಡ್ರಿ. ಮುಂದೆ ಎಷ್ಟದ ಇಲ್ಲಿ ಅಂತಂದ್ರ ಇದೊಂದಾಯ್ತಲ್ಲ, ಎಷ್ಟು? ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಬ್ರಾಕೆಟ್. ಇದು ಗುಣಿಸ್ಬೇಕು. ಇದೊಂದಲ್ಲ, ಇದೊಂದು ಇಲ್ಲಿ ಬರ್ಯಾನು. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಬರ್ಕೊಂಡೆವು. ಇವಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಅಲ್ಲಿ ಹೋಗ್ಬೇಕು. ಈಗ ಈ ಬಳಸಿ ಅಂತ ಸ್ಟಾರ್ಟಿಂಗ್ ಕೊಟ್ರ ನೋಡಿ ನಿಮಗ್ ಇದು ತಗೋಬೇಕು. ಇದು ತಗೊಂಡಾಗ ಇಲ್ಲಿ ಏನದ ನಿಮಗ ಅಂತಂದ್ರ ಏನೇನು ಬರುತ್ತೆ ನೋಡ್ಕೊಳ್ಳೋಣ. ಸೆಕ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದೇ ಈ ಕಡೆ ತಗೊಳ್ಳೋಣ. ಅಂದ್ರ ಇಲ್ಲಿ ಸೆಕ್ ಸ್ಕ್ವೇರ್ ಥೀಟಾ ಅಂದ್ರ ಇದನ್ನೇ ಈ ಕಡೆ ತಗೊಳ್ಳೋಣ. ಇದು ನೋಡ್ಕೊಡ್ರಿ, ಇಲ್ಲಿ ಈಕ್ವಲ್ ಟು ಚಿನ್ನದ ಪ್ಲಸ್ 1 ಅದ, ಈ ಕಡೆ ಸರಿಸ್ತೀವಿ ಮೈನಸ್ 1 ಆಗತ್ತೆ. ಪ್ಲಸ್ 1 ಈಚೆ ಕಡೆ ಸರಿಸಿವಿ ಮೈನಸ್ 1 ಆಯ್ತು. ಟ್ಯಾನ್ ಸ್ಕ್ವೇರ್ ಇದ್ದಲ್ಲೇ ಇರುತ್ತೆ. ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಆಯ್ತು. ಇವಾಗ ಇದು ಈಚೆ ಕಡೆ ತಗೋತೀವಿ, ಮೈನಸ್ ಏನಾಗತ್ತೆ? ಸೆಕ್ ಸ್ಕ್ವೇರ್ ಥೀಟಾ ಆಗತ್ತೆ. ಗೊತ್ತಾಯ್ತಾ ಅದು? ಹಾಗಾದ್ರ ಅದು ಕೊಟ್ಟಿದ್ದು ಈ ನಂಬರ್ ಕೊಡೋಣ. ಇಲ್ಲಿ ಕೊಟ್ಟಿದ್ದು ಏನ್ ಕೊಟ್ರು ಅವರು ಅಂದ್ರ ಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಷ್ಟು ಕೊಟ್ಟಾರ. ಹೌದಾ? ಇದನ್ನ ಬಳಸಿ ಅಂತ ಕೊಟ್ಟಾರ ಅವ್ರು. ಹೇಳ್ರಿ ತಗೋರಿ ಅಂತ. ಈಕ್ವಲ್ ಟು ಹಾಕ್ರಿ, ಪ್ಲಸ್ 1 ಈಚೆ ಕಡೆ ಸರಿಸ್ರಿ ಮೈನಸ್ 1. ಟ್ಯಾನ್ ಸ್ಕ್ವೇರ್ ಇದ್ದಲ್ಲೇ ಬರೀರಿ ಟ್ಯಾನ್ ಸ್ಕ್ವೇರ್ ಥೀಟಾ. ಇದನ್ನ ಈ ಭಾಗಕ್ಕೆ ತಗೊಂಡು ಹೋಗ್ರಿ.
ಮೈನಸ್ ಸೆಕ್ಕ ಸ್ಕ್ವೇರ್ ಥೀಟಾ ಅಂತ. ಇಲ್ಲಿ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ಕ ಸ್ಕ್ವೇರ್ ಥೀಟಾ ಅದ ನೋಡ್ರಿ. ಇಲ್ಲಿ ಅದಿಲ್ಲ ಇಲ್ಲಿ ನೋಡ್ರಿ, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ಕ ಸ್ಕ್ವೇರ್ ಥೀಟಾ ಅದೆಲ್ಲ. ಇದು ಇಷ್ಟರದ್ದು ಜಾಗದಾಗ ಇಷ್ಟೇನದ ನೋಡ್ರಿ. ಇದು ನಾ ಹೇಳಕತ್ತೀನಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ಕ ಸ್ಕ್ವೇರ್ ಥೀಟಾ ಇದ್ರ ಇಷ್ಟರ ಬದಲಿ ನಾವ್ ಇದಿಷ್ಟೇ ತುಂಬ್ಕೋಬೇಕು. ಎಷ್ಟು ತುಂಬಬೇಕಲ್ಲಿ ಬರೇ -1 ಹಾಕ್ಬೇಕು ನೋಡ್ರಿ. ಇದು ಪೂರ್ತಿ ಹೋಗ್ತದ. ಮತ್ತೆ ಎಲ್ಲಿ ಹೋಗಿತ್ತು ಅಂದ್ರೆ ಮತ್ತೆ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸ್ಕ್ವೇರ್ ಥೀಟಾ ಅಂದ್ರೆ -1 ಅಂದಂಗ. ಹಾಗಾದ್ರ ಇಲ್ಲಿದಿಂದ ನಾ ಇಲ್ಲಿ ಗುರ್ತಿಸ್ಲಿಕತ್ತಿ ನೋಡ್ರಿ. ಇಷ್ಟೆಲ್ಲಾ ಪದ ಅದಲ್ಲ, ಇಷ್ಟೆಲ್ಲಾ ಪದದ ಬದಲಿ -1 ಅಂತ ಮಾತ್ರ ಬರೆದು ಬಿಡ್ತೀವಿ ನಾವು. ಯಾಕಂದ್ರ ಅಲ್ಲಿ ಫಾರ್ಮುಲಾ ಹೇಳಕತ್ತದ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸ್ಕ್ವೇರ್ ಥೀಟಾ ಬಂದಲ್ಲಿ -1 ಬರೀ ಅಂತ ಹೇಳಕತ್ತದ. ಹಂಗಾದ್ರ ಅಲ್ಲಿ ಬರ್ದೇವು. ಇವಾಗ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸ್ಕ್ವೇರ್ ಥೀಟಾ -1 ಬರದ್ರಿ. ಇದಿಷ್ಟೇ ಉಳಿತಲ್ಲ ಈ ಕಡೆದು. ಮೈನಸ್ ಪ್ಲಸ್ ಮೈನಸ್ ಟ್ಯಾನ್ ಥೀಟಾ, ಹೌದಾ? ಮೈನಸ್ ಮೈನಸ್ ಪ್ಲಸ್ ಸೆಕ್ಕ ಥೀಟಾ. ಬಹಳ ಲಕ್ಷ್ಯ ಕೊಡ್ರಿ. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ಕ ಸ್ಕ್ವೇರ್ ಥೀಟಾದ ಬದಲಿ -1. ಈ ಮೈನಸ್ ದಿಂದ ಇಲ್ಲಿ ಗುಣಿಸಿವಿ. ಮೈನಸ್ ಪ್ಲಸ್ ಮೈನಸ್ ಟ್ಯಾನ್ ಥೀಟಾ ಮೈನಸ್ ಮೈನಸ್ ಪ್ಲಸ್ ಸೆಕ್ ಥೀಟಾ ಬರ್ಕೊಂಡ್ರಷ್ಟು ಇಷ್ಟ ಆದ ನಂತರ ಕೆಳಗೆ ಬರ್ಬೇಕು. ಈಗ ಇಲ್ಲಿ ಏನದ, ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಕೆಳಗಿಂದದ ನೋಡ್ರಿ. ಬ್ರಾಕೆಟ್ ಟ್ಯಾನ್ ಥೀಟಾ ಆ ನಂತರ ಮೈನಸ್ ಸೆಕ್ ಥೀಟಾ, ಹೌದಾ? ಇದಕ್ಕೂ ಸ್ವಲ್ಪ ಕಂಪೇರ್ ಮಾಡ್ರಿ. ಇದು ಮೈನಸ್ ಟ್ಯಾನ್ ಥೀಟಾ, ಇದು ಪ್ಲಸ್ ಟ್ಯಾನ್ ಥೀಟಾ, ಇದು ಪ್ಲಸ್ ಸೆಕ್ ಥೀಟಾ, ಇದು ಮೈನಸ್ ಸೆಕ್ ಥೀಟಾ, ಇದು -1, ಇದು +1. ಕಡ್ತೊಡ್ಲಿಕ್ಕೆ ಬರಲ್ಲ. ಎಷ್ಟು ಒಂದೇ ಇರ್ಬೇಕು. ಇದು ಪ್ಲಸ್ ಟ್ಯಾನ್ ಥೀಟಾ, ಇದನ್ನು ಪ್ಲಸ್ ಟ್ಯಾನ್ ಥೀಟಾ, ಇದು ಮೈನಸ್ ಸೆಕ್, ಇದು ಪ್ಲಸ್ ಸೆಕ್ ಥೀಟಾ ಇದ್ರ ಇದು ಅದೇ ಇರ್ಬೇಕು, ಅಥವಾ ಇದು ಅದೇ ಇದ್ರ ಇದು ಅದೇ ಇರ್ಬೇಕು. ಇದು -1 ಇತ್ತ, ಇದನ್ನು -1 ಇರ್ಬೇಕು ಅಂತ ಕಡ್ತೊಡ್ಲಿಕ್ಕೆ ಬರುತ್ತೆ. ಈ ಚಿಹ್ನೆಗಳು ಬೇರೆ ಬೇರೆ ಅದಾವ, ಬರಲ್ಲ ಅಂದ್ರ ಏನ್ ಮಾಡ್ಬೇಕು, -1 ಕಾಮನ್ ಫ್ಯಾಕ್ಟರ್ ತಕೊಂಡ್ ಬಿಡ್ಬೇಕಿದ್ರಾಗ. ಸಾಮಾನ್ಯ ಅಪವರ್ತನ -1 ಸಾಮಾನ್ಯ ಅಪವರ್ತನ ತೆಗೆದಾಗ ಇದರಿಂದ ಇವು ಗುಣಾಕಾರ ಆಗ್ತಾವ. ಅವಾಗ ಮೈನಸ್ ಮೈನಸ್ +1 ಆಗುತ್ತೆ. ಮೈನಸ್ ಮೈನಸ್ ಪ್ಲಸ್ ಟ್ಯಾನ್ ಥೀಟಾ ಆಗುತ್ತೆ. ಮೈನಸ್ ಪ್ಲಸ್ ಮೈನಸ್ ಸೆಕ್ ಥೀಟಾ ಆಗುತ್ತೆ. ಇಷ್ಟ ಆಯ್ತು ನೋಡ್ರಿ. ಬರೇ -1 ಹೊರಗೆ ತೆಗೆದ್ರ ಈ ಒಟ್ಟು ಚಿಹ್ನ ಬದಲದಾವ್ ನೋಡ್ರಿ. ಇಲ್ಲಿ ಇದ್ದಿದ್ದೆ ಬೇರೆ, ಇಲ್ಲಿ ಬರೋದೇ ಬೇರೆ ಐತಿ. ಯಾಕಂದ್ರೆ ಇದು ಕಾಮನ್ ಫ್ಯಾಕ್ಟರ್ ಔಟ್ ಸೈಡ್ ಮಾಡ್ಕೊತೀರಿ, ಹೊರಗೆ ತಗೋತೀರಿ ನೀವು. ಇವಾಗ ಉಳಿದಿತ್ತು ಬರ್ಕೋಬೇಕಿಲ್ಲಿ. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1, ಹೌದು? ಈ ಬ್ರಾಕೆಟ್ ನಂದು ಬರೀಬೇಕಲ್ಲ. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಬರ್ಕೊಂಡಿವಿ. ಈಗ ಸ್ವಲ್ಪ ನೋಡ್ಕೊಳ್ಳೋಣ. ಇಲ್ಲಿ +1 ಪ್ಲಸ್ ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಮೈನಸ್ ಸೆಕ್ ಥೀಟಾ ಸೇಮ್ ಅದಾವ ಎರಡು. ಈಗ ಎರಡೂ ಒಂದೇ ಅದು ಅಂದ್ರ ಇದಕ್ಕ ಕ್ಯಾನ್ಸಲ್ ಮಾಡೋಣ. ಎರಡು ಕ್ಯಾನ್ಸಲ್ ಮಾಡಿದಾಗ ಮ್ಯಾಗ ಎಷ್ಟು ಉಳಿತು? -1 ಉಳಿತು. ಇಲ್ಲಿ ಬರ್ಕೊಳ್ಳೋಣ. ಇವಾಗ ಮೇಲ್ಗಡೆ ಅಂಶ -1 ಉಳಿತು, ಡಿವೈಡೆಡ್ ಬೈ ಕೆಳಗೆ ಏನ್ ಉಳಿತು ಅಂದ್ರ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಉಳಿತು. ಇಷ್ಟು ಹೌದು? ಇಲ್ಲಿ ಏನ್ ಮಾಡೋಣ ಅಂದ್ರ ಇಲ್ಲಿ ಮೈನಸ್ ಹೊರಗೆ ತಕೊಳ್ಳೋಣ. ಇಲ್ಲಿ ಮೈನಸ್ ನಾವೇನ್ ಮಾಡೋಣ, ಹೊರಗೆ ತೆಗಿಯೋಣ. ಹಾಗಾದ್ರ ಇವಾಗ -1 ಇಲ್ಲಿ -1 ಹೊರಗೆ ತೆಗೆದೇವ ತಿಳ್ಕೊರಿ. ಮೈನಸ್ ಹೊರಗೆ ತೆಗೆದೆ ಅಂದ್ರ ಮೈನಸ್ ಮೈನಸ್ ಸ್ವಲ್ಪ ಇದು ಈಚೆ ಕಡೆ ಇದು ಈಚೆ ಕಡೆ. ಯಾಕಂದ್ರ ಅವ ಕೇಳಿದ್ದು ಮೊದಲ ಸೆಕ್ ಥೀಟಾ ಕೇಳ್ಯಾರಲ್ಲ, ಅದಕ್ಕ ಮೈನಸ್ ಮೈನಸ್ ಗುಣಿಸೋರ್ ಏನ್ ಬರುತ್ತೆ,
ಪ್ಲಸ್ ಸೆಕ್ ಥೀಟಾ ಗೊತ್ತಾಗ್ಲಿಕ್ಕತ್ತಾವಲ್ಲ ಇವು ಮೈನಸ್ ಮೈನಸ್ ಗುಣಿಸರ ಪ್ಲಸ್ ಸೆಕ್ ಥೀಟಾ ಮೈನಸ್ ಪ್ಲಸ್ ಗುಣಿಸರ ಮೈನಸ್ ಪ್ಲಸ್ ಮೈನಸ್ ಟ್ಯಾನ್ ಥೀಟಾ ಅಂತ ಇತ್ತು ಗೊತ್ತಾಯ್ತಾ ಇಲ್ಲಿ ಮೈನಸ್ ಹೊರಗೆ ತಗೊಂಡಿದೀವಿ ಮೈನಸ್ ಮೈನಸ್ ಪ್ಲಸ್ ಸೆಕ್ ಥೀಟಾ ಮೈನಸ್ ದಿಂದ ಇದಕ್ಕೂ ಗುಣಿಸಿವಿ ಮೈನಸ್ ಟ್ಯಾನ್ ಥೀಟಾ ಇದನ್ನೂ ಮೈನಸ್ ಅದ ನೋಡ್ರಿ ಈ ಮೈನಸ್ ದಿಂದ ಈ ಮೈನಸ್ ಹೋಯ್ತು ಅಂದ್ರ ಮೈನಸ್ ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ ಸೊ ಈಸ್ ದೇರ್ ಫೋರ್ ಮೈನಸ್ ಮೈನಸ್ ಪ್ಲಸ್ ಆಯ್ತು ಒಂದಕ್ಕ ಒಂದು ಅಪಾನ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಷ್ಟೆಲ್ಲ ಸಾಧಿಸ್ಬೇಕಾಗಿತ್ತು ಹಾಗಾದ್ರ ಇದು LHS ಅಂತ ಬರ್ಕೊ ಆನಂತರ ಇಷ್ಟ ಆದ ಬಳಕ ಇನ್ನೂ ಒಂದದ ಇದರಲ್ಲಿ ಇದು LHS ಅಂತ ಹಾಕೊಂಡು ಮುಂದೆ ಇದರಲ್ಲಿ ಅಥವಾ ಅಂತ ಕೊಟ್ಟನ ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಮತ್ತ ಮುಂದೆ ನೋಡ್ಕೊಳ್ಳೋಣ.